ಚಂದ್ರಶೇಖರ್, ಇಬ್ಬರು ಚಂದ್ರಶೇಖರ್ ಅವರು. ಸರ್ ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ತುಂಬ ಖುಷಿ ಆಯ್ತು ನಿಮ್ಮ ಬಗ್ಗೆ ಕೇಳಿದೆ, ಯಾಕಂದರೆ ಈಗ ನಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಸರ್. ಯಾಕಂದರೆ ಒಬ್ಬ ಒಳ್ಳೆ ವ್ಯಕ್ತಿಗೆ ಒಳ್ಳೆಯ ಆಗಬೇಕನ್ನೋದೇ ನಮ್ಮ ಭಾವನೆ. ಯಾಕಂದರೆ ಎಜುಕೇಷನ್ ಮೂಲಕ ನೀವು ಪ್ರಿನ್ಸಿಪಲ್ ಆಗಿ ಬಂದು ಇಷ್ಟು ಮಟ್ಟಿಗೆ ಬೆಳೆದು ಭಾಳ ನೀಟಾಗಿ ಬೆಳೆದಿದ್ದೀರಾ. ಸೊ ಈ ಸಿನಿಮಾನು ನೀಟಾಗಿ ಹೋಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. 100% ಗುಡ್. ನಿಮ್ಮಂಥ ಪ್ರೊಡ್ಯೂಸರ್ಸ್ ಇರಬೇಕು. ಯಾಕಂದರೆ ನೀವು ಹೆಂಗೆ ಏನು ಇದು ಒಂಥರ ಎಜುಕೇಷನ್ ಥರನೇ, ಎಜುಕೇಷನ್ ಇದರಲ್ಲಿ ಏನೇನು ಹೆಲ್ಪ್ ಮಾಡಿ ಅದೇ ರೀತಿ ಸಿನಿಮಾದಲ್ಲೂ ಆಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಹೆಚ್ಚಿನ ಸಿನಿಮಾ ಮಾಡಿ, ನಮ್ಮದೇ ಒಂದು ಸಿನಿಮಾ ಮಾಡಿ, ನೋ ಪ್ರಾಬ್ಲಮ್. ಯಾಕಂದರೆ ಮಾಡಬೇಕು, ನಿಮ್ಮ ಹತ್ರ ಪ್ರೊಡ್ಯೂಸರ್ ಇರಬೇಕು. ಆಮೇಲೆ ಇವ್ರ ಕೆಲ ಒಂದು ಆ್ಯಕ್ಚುಲಿ ಪಾಪ ಚಂದ್ರಶೇಖರ್ ಬಂಡಿಯಪ್ಪದ ಒಂದು 2 ಕತೆ ಪಾಪ ಮಾಡಬೇಕಾಗಿತ್ತು. ಅದು ಯಾಕೋ ಟೇಕ್ ಆಫೇ ಆಗಲಿಲ್ಲ. ಯಾಕೆ ತುಂಬ ಒಳ್ಳೆ ಡೈರೆಕ್ಟರ್, ನನಗೆ ತುಂಬ ಇಷ್ಟವಾದ ಡೈರೆಕ್ಟರ್. ಯಾಕಂದರೆ ಯಾರು ಮಾತಾಡೋದು ಧರ್ಮ ಯಾರೋ ಮಾತಾಡ್ತಂತ ಕಾಣುತ್ತೆ. ಪೃಥ್ವಿ ಎಂಬರು ಅಂತ ಕಾಣುತ್ತೆ ಅಲ್ವಾ. ಎಮೋಷನ್ಸ್ ಬಗ್ಗೆ ಭಾಳ ನಿಜವಾಗ್ಲೂ ವಾಟ್ ಈಸ್ ಸೆಡ್ ವಾಸ್ 100% ರೈಟ್. ಪೃಥ್ವಿ ಅವ್ರು ಹೇಳಿದ್ದು ಈ ಎಮೋಷನ್ಸ್ನ ಭಾಳ ಚೆನ್ನಾಗಿ ಇದು ಮಾಡ್ತಾರೆ. ಯಾಕಂದ್ರೆ ಎರಡು ಕತೆ ಕೇಳಿದ್ದು ತುಂಬ. ಒಂದು ವೈರಮುಡಿ ಮತ್ತು ಕರ್ಗ ಬಗ್ಗೆ ಬಂದು, ವೈರಮುಡಿಯೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ. ಯಾವಾಗ ಬೇಕಾದ್ರೆ ಮಾಡ್ಬೋದು ಆ ಪಿಕ್ಚರ್. ಅದನ್ನ 100% ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಆ್ಯಕ್ಚುಲಾಗಿ, ಅದಕ್ಕೇನೋ ಆಗಿಲ್ಲ. 100% ಮಾಡ್ತೀವಿ. ಆದರೆ ಜೊತೆಯಲ್ಲಿ ಒಳ್ಳೆ ಡೈರೆಕ್ಟ್ರ್. ಈ ಸಿನಿಮಾನ ಅಷ್ಟೇ ನೋಡ್ತಿರ್ಬೇಕಾದ್ರೆ, ತುಣುಕುಗಳು ನೋಡ್ತಿರ್ಬೇಕಾದ್ರೆ ಭಾಳ ಖುಷಿ ಆಯಿತು. ಆ್ಯಂಡ್ ಸಾಯಿ ಕುಮಾರ್ ಇರ್ಬೋದು. ಸಾಯಿ ಕುಮಾರ್ ನಾವೆಲ್ಲ ಅವಾಗಿಂದ ಮುದ್ದಿನ ಕಣ್ಮಣಿಯಿಂದ ತುಂಬ ಕ್ಲೋಸ್ ಫ್ರೆಂಡ್ಸ್ ನಾವು ಐ ಥಿಂಕ್ ಮೋರ್ ಲೈಕ್ ಎ ಫ್ಯಾಮಿಲಿ. ಬ್ರದರ್ ಅಂದ್ರೂ ತಪ್ಪಾಗಲ್ಲ. 100% ಅವ್ರ ಫ್ಯಾಮಿಲಿ, ರವಿಶಂಕರ್ ಆಗಲಿ, ಅಯ್ಯಪ್ಪ ಆಗಲಿ, ಆಲ್ಮೋಸ್ಟ್ ಅವ್ರ ಇಡೀ ಕುಟುಂಬ. ಆಮೇಲೆ ಅವ್ರ ಮಗನ ಫಿಲ್ಮು ನೋಡಿದ್ದೆ, ಹೇಳ್ತಾ ಇದ್ದೆ ನಾನು ಸಾಯಿಗೂ, ಅವ್ರ ಮಗನಿಗೂ ಒಳ್ಳೇದಾಗಬೇಕಂದ್ರೆ. ಲಾಸ್ಟ್ ನಾನು ಯಾರೋ ಹೈದ್ರಾಬಾದ್ ಹೇಳಿದ್ರು ಪಿಕ್ಚರ್ ಚೆನ್ನಾಗಿ ಹೋಗ್ತಾ ಇದೆ ಅಂತ. ನನಗೆ ಭಾಳ ಖುಷಿ ಇದೆ. ಆಯ್ತು ಸೇಮ್ ವಿಕ್ರಮ್ ಪ್ರಭುದು ಲಾಸ್ಟ್ ಇಯರ್ ಅವ್ರದ್ದು ಒಂದು ಫಿಲ್ಮ್ ರಿಲೀಸ್ ಆಯಿತು, ಸಿರೈ ಅಂತ. ನೆನೆ ನೋಡಿದೆ, ಭಾಳ ಅದ್ಭುತವಾಗಿ ಮಾಡಿದ್ದೆ. ನನಗೆ ಅವತ್ತು ಸೋ ಹ್ಯಾಪಿ. ಪ್ರಭು ನನ್ನ ಫೋನ್ ಮಾಡಿ, ಅಣ್ಣ ತುಂಬ ಖುಷಿ ಆಯ್ತು ಅಣ್ಣ, ನಾನು ಅವ್ರ ಮಗನಿಗೂ ಅವನು ವಿಕ್ರಮ್ಗೂ ಮಾತಾಡಿದೆ, ಭಾಳ ಖುಷಿ. ಯಾಕಂದರೆ ಹುಡುಗರು ಬೆಳಿಬೇಕು. ಈಗಿನ ಜನ್ರೇಷನ್ ದೇ ಶುಡ್ ಟೇಕ್ ಈ ಫಿಲಮ್ನ ಇಂಡಸ್ಟ್ರಿನ ಅವ್ರು ತಗೊಂಡು ಹೋಗಬೇಕು. ನಮ್ದು ಆಯಿತು, 40 years ಆಯಿತು. ಇನ್ನೂ ನೋಡೋಕೆ ಖುಷಿ ಪಡ್ತೀವಿ ಅಂದರೆ ನಾವಿರೋದು ಅಂದರೆ ಅವ್ರಿಗೊಂದು ಸ್ಫೂರ್ತಿಯಾಗಿರಲಿ ಅಂತ ನಾವಿದ್ದೀವಿ ಇನ್ನೂ ಇಂಡಸ್ಟ್ರಿಲಿ. ದೇ ಶುಡ್ ಕಮ್ ಅಪ್, ದೇ ಶುಡ್ ಲೀಡ್ ದ ಇಂಡಸ್ಟ್ರಿ. ಇನ್ಯಾರು ಹೇಳಿ ಲೀಡ್ ಮಾಡೋದು? ಅದಕ್ಕೆಲ್ಲ ಸಹ ಏನು ಅಪ್ಪಾಜಿ ಯಾವ ಬಾಯಲ್ಲಿ ಅಭಿಮಾನಿ ದೇವರು, ನೀವು ದೇವರುಗಳು ಅವ್ರನ್ನ ಕಾಪಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಅವ್ರನ್ನ ಕಾಪಾಡಬೇಕು. ಪೃಥ್ವಿ ಎಂಬರು ವೆರಿ ಟ್ಯಾಲೆಂಟೆಡ್ ಬಾಯ್. ಅವ್ರು ಹೇಳಿದ್ರು ಎಷ್ಟು ಬಟ್ ಜಾಲಿಯಾಗಿ ಒಳ್ಳೆ ಫ್ರೆಂಡ್ ಥರ ಆಗ್ಬಿಟ್ರು ನಮಗೆ. ಹಿ ಬಿಕೇಮ್ ಒನ್ ಆಫ್ ನನ್ನ ಪಾರ್ಟ್, ಒಂದು ಭಾಗ ಆಗ್ಬಿಟ್ರು ಅವ್ರು. ಮಾಡ್ಬೇಕಾದ್ರೆ, ಶೂಟಿಂಗ್ ಮಾಡ್ಬೇಕಾದ್ರೆ ಸಾಕಷ್ಟು ವಿಷಯಗಳು ಮಾತಾಡಿದ್ದೀವಿ, ಜಾಲಿಯಾಗಿದ್ದೀವಿ. ವಂಡರ್ಫುಲ್ ಬಾಯ್. ಆ್ಯಂಡ್ ದಿಯಾನ ನೋಡಿದ್ದೆ ಅವ್ರದ್ದು, ನಿಜವಾಗ್ಲೂ ವಂಡರ್ಫುಲ್ ಆ್ಯಕ್ಟರ್. ಆ್ಯಂಡ್ ಸಾಕು ಅವ್ರು ಎಲ್ಲ ಈವನ್ ಬಾಕರವಾಡಿ ಅಂತ ಒಂದು ಫಿಲಮ್, ಕಾಸರವಾಡಿ, ಕೊತ್ತಲವಾಡಿ ಇವಾಗ ರೀಸೆಂಟಾಗಿ ನೋಡಿದೆ. ಆ್ಯಂಡ್ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಈಸ್ ಎ ವೆರಿ ಗುಡ್ ಡ್ಯಾನ್ಸರ್ ಆಲ್ಸೋ, ಗುಡ್ ಆ್ಯಕ್ಷನ್ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಲವ್ಲೋಕೆ ಈ ಸಿನಿಮಾದಲ್ಲಿ ಗೆಟಪೇ ತುಂಬ ಚೆನ್ನಾಗಿದೆ. 100% ಎಸ್ ಚೇಂಜ್ ದ ಗೆಟಪ್, ರಿಯಲಿ ಈ ಲುಕ್ಸ್ ವೆರಿ ಗುಡ್. ಆ್ಯಂಡ್ ಭಾಳ ಖುಷಿಯಾಗಿದೆ. ಧರ್ಮ ತುಂಬ ದಿನ ಆದಮೇಲೆ ನಾನು ಮೀಟ್ ಮಾಡ್ತೀನಿ ಧರ್ಮನ. ಅದು ಯಾರು ಹೇಳ್ತಾರೆ, ಇಲ್ಲ ಧರ್ಮ ನೆಕ್ಸ್ಟ್ ಮಾಡೋಣ ಧರ್ಮ. ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಯಾಕಂದರೆ ಮಾಡಿರೋ ಸಿನಿಮಾದೆಲ್ಲ ಒಳ್ಳೊಳ್ಳೆ ರೋಲ್ ಮಾಡಿದ್ದಾರೆ ಅವ್ರು ನಮ್ಮ ಜೊತೆಲಿ. ಆ್ಯಂಡ್ ಐ ಕಾಂಟ್ ಫರ್ಗೆಟ್. ಆ್ಯಂಡ್ ಈಸ್ ಅ ವೆರಿ ಆನೆಸ್ಟ್ ಬಾಯ್ ಆ್ಯಂಡ್ ತುಂಬ ಒಳ್ಳೆ ವರ್ಕರ್. ಯಾವಾಗಿದ್ರೂ ನಾವು ಸೆಟಲ್ ಇರಬೇಕಾದ್ರೆ ಅಷ್ಟೇ ಜಾಲಿಯಾಗಿರ್ತೀವಿ. ಆ್ಯಂಡ್ ಧನ್ಯ ಬಗ್ಗೆ ನಾವು ಚಿಕ್ಕ ಮಗುವಿಂದ ನೋಡ್ಕೊಂಬಂದಿದ್ವಿ ಧನ್ಯನ. ಬಟ್ ನನಗೇನು ಖುಷಿ ಆಗುತ್ತೆ ಅಂದರೆ, ಯೂಶ್ವಲಾಗಿ ಈಗಿನ ಜನ್ರೇಷನ್ ಹುಡುಗರು, ಈಗಿನ ಏನಂತೀವಿ, ಜೆನ್ಸಿ ಸೋ ಕಾಲ್ ದೇ ಜಸ್ಟ್ ಗೋ ಟು ಗ್ಲಾಮರ್ ರೋಲ್ಸ್ ಅಂತ ಹೋಗ್ತಾರೆ. ಬಟ್ ದಿಸ್ ಗರ್ಲ್ ಆಪ್ಟಿಂಗ್, ಯಾಕೆ 2-3 ಸಿನಿಮಾ ನಾನು ಲಾಸ್ಟ್ ಟೈಮ್ ಅದು ಯಾವುದದು ಕಾಲಾಪತರು, ಅದು ವೆರಿ ಡಿಫ್ರೆಂಟ್ ಸಿನಿಮಾಸ್ ಮಾಡ್ತಾರೆ. ಅದು ಖುಷಿಯಾಗುತ್ತೆ. ಆ ರೀತಿ ಒಂದು ಸಿನಿಮಾ ಸೆಲೆಕ್ಟ್ ಮಾಡೋದು ಇಟ್ಸ್ ನಾಟ್ ಈಸಿ. ಯಾಕಂದರೆ ಅವ್ರೂ ಗ್ಲಾಮರಾಗಿ ಹೋಗ್ಬಿಡೋಣ, ಯಾಕೆ ನೋ. ಬಟ್ ಸ್ಟಿಲ್ choosing this type of cinema and coming into this stream of cinema is very good. I think ಎಲ್ಲ ತಾತನ ಆಶೀರ್ವಾದ ಅಂತ ಕಾಣುತ್ತೆ. ಐ ಥಿಂಕ್ ಆ ಥರ ಒಂದು ಡ್ರೈವ್ ಮಾಡ್ಕೊಂಬಂದಿರೋದು ಐ ಥಿಂಕ್ ಗುಡ್. ಆ್ಯಂಡ್ ಅವ್ರ ಪೂರ್ಣಿಮಾನು ಅಷ್ಟೇ, ಅವಳು ಚಿಕ್ಕ ವಯಸ್ಸಲ್ಲಿ ನ್ಯಾಷನಲ್ ಸ್ಟೇಟ್ ಅವಾರ್ಡ್ ತಗೊಂಡ್ಳು ಪ್ರೇಮದ ಕಾಣಿಕೆಯಲ್ಲಿ. ಐ ಥಿಂಕ್ ಎಲ್ಲ ಮನೇಲಿ ಎಲ್ಲರೂ ಚಿಕ್ಕ ವಯಸ್ಸಿಂದ ಎಲ್ಲ ಆ್ಯಕ್ಟ್ ಮಾಡಿ ಐ ಥಿಂಕ್ ಬಂದವರು. ಅದು ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಅಗೇನ್ ಮ್ಯೂಸಿಕ್ ಡೈರೆಕ್ಟ್ರು ಸಚಿನ್ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಫ್ಯಾಂಟಾಸ್ಟಿಕಾಗಿ ಮಾಡಿದ್ದಾರೆ ಸಚಿನ್, ಸೂಪರ್. ಆ್ಯಂಡ್ ನೀವು ಒಳ್ಳೆ ಚೆನ್ನಾಗಿ ಆಡಿದ್ದೀರಮ್ಮ, ಆಲ್ ದಿ ಬೆಸ್ಟ್. ಆ್ಯಂಡ್ ನಾಗೇಂದ್ರ ಪ್ರಸಾದ್ ಬಗ್ಗೆ ಹೇಳಂಗೆ ಇಲ್ಲ, ಥಿಂಗ್ ಗೋಸ್ ಆನ್ ಡೂಯಿಂಗ್. ಆ್ಯಂಡ್ ಕ್ಯಾಮ್ರಾಮನ್ನು ಅಷ್ಟೇ ತುಂಬ ಫ್ಯಾಂಟಾಸ್ಟಿಕ್. ಸಿದ್ದು ಅವರು ಫ್ಯಾಂಟಾಸ್ಟಿಕ್ ವಿಜುವಲ್ಸು. ಆ್ಯಂಡ್ ಭಾಳ ಖುಷಿ ಆಗುತ್ತೆ ಈ ಥರ ಒಂದು ಸಮಾರಂಭ ಬರೋದು. ಯಾತಿಗೆ ಬರ್ತೀವಿ ಅಂದರೆ, ವಿ ಗಿವ್ ಫುಲ್ ಪವರ್ ಆ್ಯಂಡ್ ಹೋಪ್ಸ್. ಆ ಹೋಪ್ನ ಬಂದ್ಬಿಟ್ಟು ಕಾಪಾಡೋ ಜವಾಬ್ದಾರಿ ನಿಮ್ಮದು.
ನೀವು ಬರಬೇಕು. ಯಾಕಂದರೆ ಸಿನಿಮಾದಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ, ವಿಶೇಷ ಇದ್ದೇ ಇರುತ್ತೆ. ಅದನ್ನ ನೋಡಿ ನಾವು ಅಪ್ರಿಷಿಯೇಟ್ ಮಾಡಿದಾಗ ಒಂದು ಸಿನಿಮಾ ಗೆದ್ದರೆ ನೋಡಿ, ಇವ್ರು ಗೆದ್ದರೆ 10 ಸಿನಿಮಾ ಆಗುತ್ತೆ. 10 ಸಿನಿಮಾ ಆದರೆ ಎಷ್ಟು ಸಾವಿರ ಜನ ಊಟ ಮಾಡ್ಬೋದು ಹೇಳಿ, ಎಷ್ಟು ಸಾವಿರ ಜನ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತಾರೆ. ಇವತ್ತು ನಾವೆಲ್ಲ ಏನೋ ಗಳಿಸಿದ್ವಿ ಹೆಸರು, ಇಟ್ಸ್ ಬಿಕಾಸ್ ಆಫ್ ಯು ಪೀಪಲ್, ನಿಮ್ಮ ಒಂದು ಪ್ರೋತ್ಸಾಹ, ಒಂದು ಆಶೀರ್ವಾದ. ಸೊ ಮೀಡಿಯಾದವರು ಅಷ್ಟೇ, ದಯವಿಟ್ಟು ಸಪೋರ್ಟ್ ಮಾಡಿ, 100% ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ಒಂದು ಪಿಕ್ಚರ್ ಬೆಳೆಯುತ್ತೆ, ಎಷ್ಟೋ ಜನ ಕಲಾವಿದರು ಬದುಕ್ತಾರೆ. ಆ್ಯಂಡ್ ಬೆಳಿಬೇಕಂತ ನಮ್ಮ ಆಸೆ, ಭಾಷೆ ಬೆಳೆಯುತ್ತೆ, ನಮ್ಮ ಕಲ್ಚರ್ ಬೆಳೆಯುತ್ತೆ. ಆ್ಯಂಡ್ ಸಾಯಿ ಕುಮಾರ್ದು ಅಷ್ಟೇ. ಇವಾಗ ನಾವು ಯೂಶಲ್ ಸಾಯಿ ಕುಮಾರ್ ವಾಯ್ಸ್ ಇವಾಗ ನನಗೂ ಬಂದ್ಬಿಟ್ಟಿದೆ ಆ್ಯಕ್ಚುಲಿ. ಆ ಬೈಲ್ ಮಾಡ್ತಾ ಬಂದು ಸ್ಟಾರ್ಟ್ ಆಗ್ಬಿಟ್ಟಿದ್ರು. ನಮಗೂ ಗೀತೆ ಹೇಳ್ತಾರೆ, ಯಾಕೆ ಅವಾಗ ಸಾಯಿ ಕುಮಾರ್ ಮೈ ಮೇಲೆ ಬರ್ತಾರೆ ಅಂತ. ಸಾಯಿ ಕುಮಾರ್ ಮೈ ಮೇಲೆ ಬಂದು ಆಲ್ಮೋಸ್ಟ್ ಏಕೆ ಮಾಡಿದ್ರು ಅವನಿಂದ ಬಂದ್ಬಿಟ್ಟಿದೆ ನಮಗೆ. ಐ ಥಿಂಕ್ ವೆರಿ ಫನ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ತುಂಬ ಜಾಲಿಯಾಗಿರ್ತೀವಿ ನಾವು, ಜಯರಾಮ್ ಅವರು, 3 ಜನ ನಾವು ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಿರೋದು. ಇಟ್ಸ್ ರಿಯಲಿ ಫನ್. ಯಾಕಂದರೆ ನಾವು ಒಂದು 4, 5, 6, 7 ಡೇಸ್ ಕಂಟಿನ್ಯೂ ವರ್ಕ್ ಮಾಡಿದ್ಮೇಲೆ ವಿ ಸ್ಟಾರ್ಟ್ ಮಿಸ್ಸಿಂಗ್ ಈಚ್ ಅದರ್. ಫೋನ್ ಮಾಡ್ದಾಗ ಮಿಸ್ ಈಚ್ ಅದರ್. ನಿಜವಾಗ್ಲೂ ಭಾಳ ಐ ಥಿಂಕ್ ಖುಷಿ ಆಗುತ್ತೆ. ಈ ಥರ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಬರಬೇಕು ಇಂಡಸ್ಟ್ರಿಯಲ್ಲಿ ಅಂತ ಕೇಳೋದು. ಈ ನಾವು ಮಾತ್ರ ಎಲ್ಲ ಇದರಲ್ಲೂ ಒಂದು ಹೆಲ್ದಿ ಇದು ಬರಬೇಕು. ನಾವು ಹೊರಗಡೆ ನಾವು ಇವಾಗ ಫಸ್ಟ್ ಟೈಮ್ ಆಫ್ಟರ್ ಜೈಲರ್ ಆದಮೇಲೆ ಇವಾಗ ಪ್ರದೀಪ್ ಆಡ್ತಾಯಿದ್ವಿ. ಅಲ್ಲಿ ಹೋದಾಗ ಎಷ್ಟು ಇಷ್ಟಪಡ್ತಾರೆ ಅಂದರೆ ರಾಮಚರಣ್ ಅವೆಲ್ಲ ಸೋ ನೈಸ್, ರಜನಿಕಾಂತ್ ಅವರು ಆಗಲಿ, SJ ಸೂರ್ಯ ಆಗಲಿ, ಎವ್ರಿಬಡಿ ಈಸ್ ಸೋ ಹ್ಯಾಪಿ, ಸೋ ನೈಸ್. ಆ ರೀತಿ ಒಂದು ಒಳ್ಳೆ ವಾತಾವರಣ ಬರಬೇಕು. ಈ ಎವ್ರಿ ಸ್ಟೇಟ್ಗೆ ಒಂದು ಒಳ್ಳೆ ಬ್ರಿಡ್ಜ್ ಆಗಬೇಕು. ದೇರ್ ಶುಡ್ ಬಿ ಎ ಬ್ಯೂಟಿಫುಲ್ ಪಾಸಿಟಿವ್ ಬ್ರಿಡ್ಜ್, ನಾಟ್ ನೆಗೆಟಿವ್ ಬ್ರಿಡ್ಜ್. ಪಾಸಿಟಿವ್ ಬ್ರಿಡ್ಜ್ ಬೆಳಿಬೇಕು. ತಮಿಳಾಗಲಿ, ತೆಲುಗು ಆಗಲಿ, ಮಲಯಾಳಂ ಆಗಲಿ, ಹಿಂದಿ ಆಗಲಿ, ವರ್ಲ್ಡ್ ಸಿನಿಮಾ ಆಗಲಿ, ಒಳ್ಳೆ ಬ್ರಿಡ್ಜ್. ಆ ಬ್ರಿಡ್ಜ್ನ ನಾವು ಕಾಪಾಡಬೇಕಾದ ಜವಾಬ್ದಾರಿ ನಮ್ಮದು, ನಾವು ಅಭಿಮಾನಿಗಳದ್ದು. ಮಿಚ್ಚದ ಏನೇನೋ ನಡೀತೆ, ಪ್ರಾಬ್ಲಮ್ಸ್ಗಳು ಬರುತ್ತೆ, ಅದು ಸಾಲ್ವ್ ಆಗದೇ ಇರೋಂಥ ಪ್ರಾಬ್ಲಮ್ ಏನೂ ಅಲ್ಲ, ಹಾಗೆ ಆಗುತ್ತೆ. ಅದಕ್ಕೆ ಏನು ಮಾಡ್ಬೇಕು ನಾವು ಮಾಡಬೇಕೇ ಹೊರತು ಕುಂತ್ಕೊಂಡು ಗಲಾಟೆ ಮಾಡ್ಕೊಳ್ಳೋದಲ್ಲ. ವಿ ಶುಡ್ ಆಲ್ ಬಿ ಒನ್. ನಾವೆಲ್ಲ ಭಾರತೀಯರಂತ ಒಂದು ಭಾವನೆ ಬೆಳಿಬೇಕು ಫಸ್ಟು. ಆವಾಗ ನಿಜವಾಗ್ಲೂ ನಾವು ಉದ್ಧಾರ ಆಗ್ತೀವಿ, ದೇಶ ಉದ್ಧಾರ ಆಗುತ್ತೆ. ಇದು ಎಷ್ಟು ಹೇಳ್ತಾ ಚೌಕಿದಾರ ಸೂಪರ್. ನನಗೆ ನನ್ನ ತಂದೆ ನಾವು ಚೌಕಿದಾರನೇ ಆಲ್ವೇಸ್. ಹೆಂಗೆ ಪೃಥ್ವಿಗೆ ಇದು ನೋಡಿ, ಅವ್ರು ಹೇಳಿದ್ರು ಒಂದು ವಿಷಯ ಹೇಳ್ಬಾರ್ದು ಅಂತ, ಇಂಡೈರೆಕ್ಟಾಗಿ ಹೇಳ್ತೀನಿ. ಯಾವಾಗ ಮಗ ಫ್ರೆಂಡಾಗಿ ಬರ್ತಾನೆ, ಅದಾದಮೇಲೆ ಫಾದರ್ ವಿಲ್ ಬಿಕಮ್ ಫ್ರೆಂಡ್ ಟು ಹಿಮ್. ದ ಸೇಮ್ ಥಿಂಗ್ ಹ್ಯಾಪನ್ ವಿತ್ ಮೈ ಫಾದರ್. ನನ್ನ ತಂದೆ ಜೊತೆ ಹಂಗೆ ಇತ್ತು. ಎಷ್ಟು ನಾವು ಭಯ ಪಡ್ತು. ಆಮೇಲೆ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟು, ಅವ್ರು ಹೋಗೋದು 1-2 ವರ್ಷದಿಂದ ತುಂಬ ಹತ್ರ ಆಗ್ಬಿಟ್ರು. ಮನೆಗೆ ಅವಾಗ ಬರೋದು, ಹೊರಗಡೆ ಹೋಗೋದು, ಡ್ರೈವ್ಗೆ ಹೋಗೋದು, ಕಾಫಿ ಕೊಡಿಸೋದು, ಐ ಬಿಕೇಮ್ ಮೋರ್ ಲೈಕ್ ಎ ಫ್ರೆಂಡ್. ಒಂದು ಬಾಂಡೇಜ್ ಬೆಳೆಯುತ್ತೆ. ಸೊ ಅಪ್ಪ ಅದನ್ನು ಸ್ನೇಹಿತ ಆಗ್ತಾನೆ. ಆ ಒಂದು ಫೀಲಿಂಗ್ ಯು ವಿಲ್ ಗೆಟ್ ಇನ್ ಚೌಕಿದಾರ ಅಂತ ಅನಿಸುತ್ತೆ. ಒಳ್ಳೇದಾಗಲಿ ಚೌಕಿದಾರಕ್ಕೆ. ಆಲ್ ದಿ ಬೆಸ್ಟ್ ಚಂದ್ರಶೇಖರ್ ಮಂಡ್ಯಪ್ಪ ಅವರೇ, ಆಲ್ ದಿ ಬೆಸ್ಟ್, ಗುಡ್ ಲಕ್, ಆಲ್ ದಿ ಬೆಸ್ಟ್. ಸಾಯಿ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಾನು ಅಮ್ಮ ಗರ್ಭದಲ್ಲೇ ನಾನು ಇಂಡಸ್ಟ್ರಿ ಬಗ್ಗೆ ಕೇಳ್ತಾ ಇದ್ದೆ. ಬಿಕಾಸ್ ಅಪ್ಪ ಅಮ್ಮ ಇಬ್ಬರು ಕಲಾವಿದರು. ನನ್ನ ಅದೃಷ್ಟ ಏನು ಅಂದರೆ ಅಮ್ಮ ಕನ್ನಡದಲ್ಲೇ ಆ್ಯಕ್ಟ್ ಮಾಡಿದ್ರು. ಆ್ಯಂಡ್ ಶಿವಣ್ಣ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಗ್ರೇಸಿಂಗ್ ದಿಸ್ ಅಕೇಶನ್. ಸೊ ಅಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದರು. ಲಾಸ್ಟ್ ಟೈಮ್ ಪೂರ್ಣಿಮಾ ಅವ್ರು ಇರುವಾಗ ಹೇಳಿದೆ ನಾನು ನಮ್ಮ ಓಪನಿಂಗಲ್ಲಿ. ಅದಾದಮೇಲೆ ಅಪ್ಪ ರಾಜ್ಕುಮಾರ್ ಅವ್ರಿಗೆ ತೆಲುಗಲ್ಲಿ ಡಬ್ಬಿಂಗು ಎಲ್ಲ ಫಿಲಿಮ್ಸು ಅಪ್ಪನೇ. ಲೈಕ್ ಬಬ್ರುವಾಹನ ಆಗಲಿ, ನಾನಿನ್ನ ಮರೀಲಾರಾಗಲಿ. ಬಬ್ರುವಾಹನ ನನಗೆ ಇನ್ಸ್ಪಿರೇಷನು. ನೀನೇನಾ ವೀರ ಬಬ್ರುವಾಹನ, ಶಿವಣ್ಣ ಮಣಿಪುರದ ಅರಸು ಅಂತ ಒಂದು ಡೈಲಾಗ್ ಇದೆಯಲ್ಲ, ಅದು ನನಗೆ ಇನ್ಸ್ಪಿರೇಷನಪ್ಪ. ಆ ಡೈಲಾಗ್ನಿಂದನೇ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆದೆ. ಮೋರ್ ದೆನ್ 1000 ಫಿಲ್ಮ್ಸ್ ಐ ಡಬ್ಡ್. ಬಟ್ ಅದಕ್ಕೆ ಕಾರಣ ಬಬ್ರುವಾಹನನೇ. ಸರಿ, ಅಮ್ಮ ಯಾವಾಗಲೂ ಹೇಳ್ತಾಯಿದ್ರು ರಾಜ್ಕುಮಾರ್ ಅವ್ರ ಬಗ್ಗೆ ಮನೆಯಲ್ಲಿ ಡಿಸ್ಕಷನ್ ಆಗೋವಾಗ ನೀವು ಮೀಟ್ ಮಾಡಬೇಕು ಅಂತ. ನನ್ನ ಅದೃಷ್ಟ ಅವ್ರ ಕಾಲ ಹತ್ರ ಕೂತ್ಕೊಂಡು ಬಬ್ರುವಾಹನ ಡೈಲಾಗ್ ನಿಮ್ಮ ಮನೆಯಲ್ಲಿ ಅಪ್ಪಗೆ ಹೇಳಿದೆ ನಾನು. ಆ ಡೈಲಾಗ್ ನೀನೇನಾ, ನುವ್ವೇನಾ ಬಬ್ರುವಾಹನ, ಮಣಿಪುರಾಣಿಗೆ ರಾಜು,
ఆ జారిణీ పుత్రుడు పొంగే జలప్రవాహాన్ని భరించవచ్చు, పర్వత పంక్తులను కేవలం పిడికిట బిగించవచ్చు, కాలనాగుణ్ణి సైతం పాదాల కింద మర్దించవచ్చు, కానీ ఈ మాతృనిందను మాత్రం భరించలేను. అర్జున, పడుకున్న మృత్యుదేవతను నువ్వే మేల్కొలిపావు. మాతృదేవత పవిత్రతను పరిహసించి నీ చిత్రి నీవే సిద్ధపరుచుకున్నావు. నీ రక్షణ కోసం త్రినేత్రుడు మూడో కన్నే తెరవని, త్రివిక్రముడు సుదర్శన చక్రం వదలని, నీ ప్రలాపాలకు సరైన శాస్తి చేసి నీ దేహాన్ని ఖండ ఖండలుగా చీల్చి చెండాడుకుంటే నేను చిత్రాంగద బిడ్డ బబ్రువాహున్నే కాను. ನೋಡಿದ ತಕ್ಷಣ ಐ ಫೆಲ್ಟ್ ಈ ಡೈಲಾಗ್ ಹೇಳಬೇಕು ಅಂತ. ಬಟ್ ಈಗ ಎಲ್ಲರ ಮುಂದೆ ಒಂದು ನೆಕ್ಸ್ಟ್ ಟೈಮು ನಾವಿಬ್ಬರು ಅರ್ಜುನ ಬಬ್ರುವಾಹನ ಮಾಡೋಣಪ್ಪ. ನಾವಿಬ್ಬರು ಡಿಸೈಡ್ ಮಾಡೋಣ. ನಾನು ಅರ್ಜುನ ಆದರೆ ನೀನು ಬಬ್ರುವಾಹನ, ನೀನು ಬಬ್ರುವಾಹನ, ನಾನು ಅರ್ಜುನ. ಅದು ನಾವಿಬ್ಬರು. ನೀವು ಕನ್ನಡದಲ್ಲೇ ಮಾಡೋಣ, ಓಕೆನಪ್ಪ? ಶಿವಣ್ಣ ಓಕೆಪ್ಪ, ಓಕೆಪ್ಪ. ಸೊ ಆ ಥರ ಅಲ್ಲಿಂದ ಶುರುವಾಗಿ ನನ್ನ ಅದೃಷ್ಟ ಮುದ್ದಿನ ಕಣ್ಮನಿ, ವಿ ಆಕ್ಟೆಡ್ ಟುಗೆದರ್. ಈಗ ಪೃಥ್ವಿ ಹೇಳ್ತಾ ಇದೀವಲ್ಲಪ್ಪ, ಆವಾಗ ಶಿವಣ್ಣನ ಹೇಗೆ ನೋಡಿದ್ವಿ ಇವತ್ತು ಅದೇ ನೋಡ್ತಾ. ಈಗ ನಾವಿಬ್ಬರು ಒಂದು ಫಿಲ್ಮ್ ಮಾಡ್ತಾ ಇದ್ದೀವಿ, ಬೇಲ್ ಅಂತ. ಆ ಎನರ್ಜಿ ಏನೋ ಗೊತ್ತಿಲ್ಲ, ಫುಲ್. ನಮಗೆ 6 o'clock ಆದರೆ ಬಂಡಿಯಪ್ಪ ಅಂತ ನೋಡ್ತೀವಿ. ಅವ್ರು ಬೆಳಗ್ಗೆ 6 ಆದ್ರೂ ಅಲ್ಲಿಂದ ಶಿಫ್ಟು ಏನೋ ಒಂದು ಹೋಗಿ ಶೋ ಮಾಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಎನರ್ಜಿ. ಬಟ್ ಅದಕ್ಕೆ ಅವ್ರದ್ದು ಈ ಥರ ಇದೆ, ನಮ್ದು ಈ ಥರ ಇದೆ. ನಾವು AK-47 ಮಾಡೋವಾಗ ಕನ್ನಡ ವರ್ಷನ್ ಅವ್ರದ್ದು, ತೆಲುಗು ವರ್ಷನ್ ನಂದು. ಆವಾಗಲೂ ಅಷ್ಟೇ, ನಾನು ಲಂಚ್ ಬ್ರೇಕ್ ಅಂದ ತಕ್ಷಣ ಆ ಪುಡಿ ಈ ಪುಡಿ, ಈ ಪಚ್ಚಡಿ ಆ ಪಚ್ಚಡಿ, ಸಾಯಿ ಅಂತ ಅವ್ರೇನು ತಗೋದಿಲ್ಲ. ಬಟ್ ಮುದ್ದಿನ ಕಣ್ಮನಿ ಒಂದು ಮೇಲೆ 40 feet ಜಂಪ್ ಮಾಡಬೇಕಪ್ಪ ರಾಮನಗರದಲ್ಲಿ. ಅವ್ರು ಮಾಡಿಬಿಟ್ರು, ನನಗೆ ಭಯ, ಮಾಡಲೇಬೇಕು ಅಂತ ಮೇಲೆ ತಳ್ಳಿಬಿಟ್ರು ಅವರು. ಬಂದ್ಬಿಟ್ಟೆ ಕೆಳಗೆ. ಅದಾದಮೇಲೆ AK-47 ಕ್ಲೈಮ್ಯಾಕ್ಸಲ್ಲಿ ಹೆವಿ ಆ್ಯಕ್ಷನ್ 1 month ಶೂಟ್ ಮಾಡಿದ್ವಿ. ವಿ ರಿಯಲಿ ಮಿಸ್ ರಾಮು. ಆ ಟೈಮಲ್ಲಿ ಒಂದು ಅಪ್ ಶಾಟ್ ಇತ್ತು. ನಮ್ಮ ಅದೃಷ್ಟ ಏನು ಅಂದರೆ ಇಬ್ಬರದು ಒಂದೇ ಡ್ರೆಸ್ಸು, ಒಂದು ಬ್ಲೂ ಜೀನು ಮೇಲೆ ಒಂದು ಬ್ಲೂ ಶರ್ಟ್, ಡೆನಿನ್ ಶರ್ಟ್, ಇಬ್ಬರದು ಒಂದೇ. ಅಪ್ ಶಾಟ್ ಇವ್ರು ಮಾಡಿಬಿಟ್ಟು ಬಂದುಬಿಟ್ರು. ನೆಕ್ಸ್ಟ್ ನಾನು ಮಾಡಬೇಕು. ರಾಮ್ ಶೆಟ್ಟಿ ಅವರು, ಸಾಯಿ ಸರ್ ರೆಡಿ ಅಂದ್ರೆ, ಏನು ಸರ್ ಅಂದೆ. ಅಪ್ ಶಾಟ್ ಸರ್, ಇದೆಲ್ಲ ನಮಗೆ ಬರಲ್ಲ ಸರ್, ಡೂಪ್ ಮೇಲೆ ಬರ್ತಾರೆ, ನಾವು ಒಂದು ನಿಂತ್ಕೋತೀವಿ ಅಷ್ಟೇ ಅಂದೆ. ಇಲ್ಲಪ್ಪ ಆಗಲ್ಲ, ಇದೆಲ್ಲ ಕೇಳ್ಕೊಂತಿದ್ರು. ಜ್ಞಾಪಕ ಇದೆಯಾ ಶಿವಣ್ಣ? ಹೀ ಕೇಮ್ ಅಂಡ್ ಡಿಡ್ ಫಾರ್ ಮೈ ಆಸ್ ಎ ಡೂಪ್. ಅವರೇ ಬಂದು ಅಪ್ ಶಾಟ್ ನನಗೆ ಹೊಡೆದ್ರು ಅವರು. ಅದ್ಮೇಲೆ ಶಿವಣ್ಣ ಬಂದ್ಮೇಲೆ ನಾ ಬಂದು ಜಸ್ಟ್ ನಿಂತ್ಕೊಳ್ಳೋದಷ್ಟೇ. ಇದು ಹೈದರಾಬಾದ್ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀನಿ. ಕ್ಲಾಪ್ಸ್ ನನಗೆ, ಆ ಕ್ಲಾಪ್ಸ್ ಅವ್ರಿಗೆ ಸೇರಬೇಕು. ಸೊ ಈಗ ಬೇಲಲ್ಲೂ ಒಂದು ಆ್ಯಕ್ಷನ್ ಇದೆ, ಅದೇನೋ ಗೊತ್ತಿಲ್ಲ ಏನು ಮಾಡಿಸ್ತಾರೆ ಅವರು. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ಬಿಕಾಸ್ ನಿಮ್ಮಂಥ ಒಳ್ಳೆಯ ಮನಸ್ಸವರು ಬಂದರೆ, ಈಗ ಅವ್ರು ಹೇಳ್ತಾ ಇದ್ರು ನಮ್ಮ ಪ್ರೊಡ್ಯೂಸರು, ನಿಮ್ಮ ಫಿಲ್ಮ್ಸ್ ನೋಡಿ. ಆ್ಯಂಡ್ ಬಂಡಿಯಪ್ಪ, ಈಸ್ ಆಲ್ಸೋ ವೆರಿ ಬಿಗ್ ಫ್ಯಾನ್ ಆಫ್ ಯು. ಆ್ಯಂಡ್ ಎವ್ರಿಬಡಿ ಲವ್ಸ್ ಯು. ಬಿಕಾಸ್ ತಿರ್ಗಾ ಮನೆತನ, ಈಗ ಕನ್ನಡ ಕಂಠೀರವ, ಗಾನ ಗಂಧರ್ವ, ಮಣ್ಣಿನ ಮುದ್ದಿನ ಕಣ್ಮನಿ, ರಾಜ್ಕುಮಾರ್ ಅವರ ಆಶೀರ್ವಾದ, ಅಮ್ಮ ಆಶೀರ್ವಾದ, ನನ್ನ ಅದೃಷ್ಟ. ಅವ್ರನ್ನೆಲ್ಲ ಮೀಟ್ ಮಾಡಿಬಿಟ್ಟು ಇವತ್ತು 50 ವರ್ಷದಲ್ಲಿ ಅಮ್ಮ ಕನಸದು ಕರ್ನಾಟಕದಲ್ಲಿ ನೀನೇನಾದರೂ ಸಾಧಿಸಬೇಕು ಅಂತ. ಅದು ನನ್ನ ಅದೃಷ್ಟ. 93ಯಲ್ಲಿ ಕುಂಕುಮ ಭಾಗ್ಯ, ಧನರಾಜ್ ಅವರು, ಬೋಯಿನ್ ಸುಬ್ಬಾರಾವ್ ಅವರು. ಅದಾದಮೇಲೆ ಪೊಲೀಸ್ ಸ್ಟೋರಿ, ಅದು ನನ್ನ ಅದೃಷ್ಟನೇ. ಆ ಕ್ಯಾರೆಕ್ಟರ್ ಬಂತು, ಅಲ್ಲಿಂದ ಇಲ್ಲಿ ತನಕ ತಿರ್ಗಾ ನೋಡಲಿಲ್ಲ. ಈಗ ನಾಗೇಂದ್ರ ಪ್ರಸಾದ್ ಹೇಳ್ದಂಗೆ ಈ 50 ವರ್ಷದಲ್ಲಿ ಎಷ್ಟೋ ಕ್ಯಾರೆಕ್ಟರ್ ಮಾಡಿದ್ರು ಕನ್ನಡದಲ್ಲಿ ಒಂದು ಅಪರೂಪವಾದ ಕ್ಯಾರೆಕ್ಟರ್ ಈ ಪ್ರಕಾಶ್ ಗೌಡ ಕ್ಯಾರೆಕ್ಟ್ರು. ಅದಕ್ಕೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಪಾಪ ನಮ್ಮ ಡೈರೆಕ್ಟ್ರಿಗೆ. ಕತೆ ಕೇಳಿದ ತಕ್ಷಣ ಐ ಫೆಲ್ಟ್ ಸೋ ಹ್ಯಾಪಿ. ಇಂಥ ಕ್ಯಾರೆಕ್ಟ್ರ್ ನನ್ನ ಅಂದ್ಕೊಂಡು ಬಂದಿದ್ದೀರ, ಖಂಡಿತ ಮಾಡ್ತೀನಿ ಅಂತ. ಸೊ ನಮ್ಮ ಕೆಲಸ ನಾವು ಮಾಡಿದ್ವಿ ವಿತ್ ಎ ವೆರಿ ಗುಡ್ ಟೀಮ್. ಐ ಥಿಂಕ್ ಐ ಲವ್ ವರ್ಕಿಂಗ್ ವಿತ್ ಪೃಥ್ವಿ ಬಾ. ಸೊ ಫೈನಲಿ ನಾವೆಲ್ಲ ಒಬ್ಬೊಬ್ಬರು ಬಂದು ಶಿವನ ಕರೆದುಬಿಟ್ರೆ ಎಲ್ರಿಗೂ ಕರೆಕ್ಟಾಗಿರುತ್ತೆ. ಸೊ ಪೃಥ್ವಿ ಈಸ್ ವಂಡರ್ಫುಲ್ ಆ್ಯಕ್ಟರ್. ತುಳು ಫಿಲ್ಮ್ ಜೊತೆಯಲ್ಲಿ ಮಾಡಿದ್ವಿ, ಬಟ್ ಈ ಫಿಲ್ಮಲ್ಲಿ ಇಟ್ಸ್ ಲೈಕ್ ಫಾದರ್ ಆ್ಯಂಡ್ ಸನ್. ಬಿಕಾಸ್ ನನಗೂ ನಮ್ಮಪ್ಪ ಕನಸು, ನಾನು ಹೀರೋ ಆಗ್ತೀನಿ ಇಲ್ವೋ ಅಂತ ಅವ್ರಿಗೆ ಭಯ ಇತ್ತು. ಸೊ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಓಕೆ, ಬಟ್ ಬೇಡ ಸಿನಿಮಾ ಬೇಡ ಅಂತ ಅಪ್ಪ. ಬಿಕಾಸ್ ಹಿ ಸಾ ಸೋ ಮೆನಿ ಫೇಲ್ಯೂರ್ಸ್. ಅವ್ರು ಹೀರೋ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದರು. ಅಪ್ಪ
ಆ ಹೀರೋ ಆಗೋಕ್ಕಾಗಲಿಲ್ಲ. ಬಟ್ ಈ ವಾಸ್ ಅ ವೆರಿ ಗುಡ್ ಆ್ಯಕ್ಟರ್, ಹ್ಯಾಡ್ ಅ ಬೆಟರ್ ವಾಯ್ಸ್. ನಾವು 3 ಜನ ನೋಡ್ಕೊಂಡ್ರೆ, ಈಗ ನಾನಾಗಲಿ, ರವಿಶಂಕರ್ ಆಗಲಿ, ಅಯ್ಯಪ್ಪ ಆಗಲಿ, ನೀವೇ ಕಾರಣ, ಕರ್ನಾಟಕನೇ ಕಾರಣ. ಕರ್ನಾಟಕ ಇಲ್ಲ ಅಂದರೆ ನಾವಿಲ್ಲ, ನಾವು 3 ಜನನೂ ಅಷ್ಟೇ. ಸೊ ಇದಕ್ಕೆಲ್ಲ ಕಾರಣ ತಿರ್ಗಾ ಅಮ್ಮ ಕನ್ನಡದಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ಕೃಷ್ಣ ಗಾರಡಿ ಫಿಲ್ಮಲ್ಲಿ ಸತ್ಯಭಾಮ ಕ್ಯಾರೆಕ್ಟರ್ ಮಾಡಿದ್ರಮ್ಮ. ಸೊ ಅಮ್ಮ ಬಂದು, ಅಪ್ಪ ಬಂದು, ಎಲ್ಲ ಅಪ್ಪಾಜಿನ ಮೀಟ್ ಮಾಡಿದ್ವಿ. ಸೊ ಇಟ್ ವಾಸ್ ಸಮಥಿಂಗ್ ಲೈಕ್ ಆಲ್ ಡಿವೈನ್ ಬ್ಲೆಸ್ಸಿಂಗ್ಸ್. ಸೊ ಅಲ್ಲಿಂದ ನಾನು ಹೀರೋ ಆದೆ. ಬಟ್ ಆದ್ರೂ ಐ ಆಮ್ ನಾಟ್ ಎ ಕಂಪ್ಲೀಟ್ ಹೀರೋ. ಐ ಆಮ್ ನಾಟ್ ಎ ಗುಡ್ ಡ್ಯಾನ್ಸರ್. ಆ್ಯಕ್ಷನ್ ಐ ವಾಸ್ ಓಕೆ. ಓನ್ಲಿ ಮೈ ವೆಪನ್ ವಾಸ್ ಓನ್ಲಿ ಮೈ ವಾಯ್ಸ್ ಆ್ಯಂಡ್ ಮೈ ಡೈಲಾಗ್ಸ್. ನನ್ನ ಅದೃಷ್ಟ ಪೊಲೀಸ್ ಸ್ಟೋರಿ ಅಂತ ಒಂದು ಸ್ಕ್ರಿಪ್ಟು. ಬಿಕಾಸ್ ನೋ ಹೀರೋಯಿನ್, ನೋ ಸಾಂಗ್ಸ್. ಧನಿಯಾ, ಅದೊಂದು ನನ್ನ ಅದೃಷ್ಟ. ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಈಸ್ ಮೈ ವೈಫ್. ಸೊ ಸಾಂಗ್ಸ್ ಒಂದೇ ಒಂದು ಸಾಂಗು, ಅದು ಲೈಫ್ ಲಾಂಗು ಪೊಲೀಸ್ ಸ್ಟೋರಿ ಡೈಲಾಗ್ ಥರ. ಅದು ನನಗೆ ಒಂದು ಎಕ್ಸ್ಟ್ರಾಡರಿ ಸಾಂಗ್ ಅಂತಪುರಮಲ್ಲಿ ಅಸಲು ಏನು ಗುರುತು ವಿತ್ ಸೌಂದರ್ಯ, ಅಗೇನ್ ನಮ್ಮ ಕರ್ನಾಟಕ ಸೌಂದರ್ಯ. ಸೊ ಆ ಥರ ಈಗ ನನ್ನ ಮಗ, ಅವನು ಲಕ್ಕಿಲಿ ಆ್ಯಸ್ ಅ ಫಾದರ್ ನಾನು ಲೈಫಲ್ಲಿ ಏನೇನು ಫೀಲ್ ಮಾಡಿದ್ನೋ ಅದೆಲ್ಲ ಈ ಫಿಲ್ಮಲ್ಲಿ ಅದೊಂದು ಕನೆಕ್ಟಿವಿಟಿ ಇರುತ್ತೆ ಈ ಫಿಲ್ಮಲ್ಲಿ. ಸೊ ಈಗ ಅವನು ಪ್ರೇಮ ಕಾವಾಲಿ ಅಂತ ಬಂದು 2011 ಮೊನ್ನೆ ಶಂಬಾಲ, ಅಗೇನ್ ವೆರಿ ಗುಡ್ ಹಿಟ್ ಫಾರ್ ಹಿಮ್. ಸೊ ಆ ಸಕ್ಸಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಆ ಥರ ನಾವೆಲ್ಲರೂ, ಇವರಾಗಲಿ ಅವರಾಗಲಿ, ಈಗ ಶಿವಣ್ಣನೂ ಅಷ್ಟೇ, ವಿ ಆಲ್ ಪ್ರೇ ಫಾರ್ ಆಲ್ ಯುವರ್ ಸಕ್ಸಸ್. ನೀವೆಲ್ಲ ಸಕ್ಸಸ್ ಆಗಿ ಇಂಡಸ್ಟ್ರಿ ಚೆನ್ನಾಗಿರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಪ್ಲೀಸ್ ಧನ್ಯ ಕಮ್ಮಮ್ಮ. ಸೊ ನಾನೇನು ಅಂದರೆ, ಅಪ್ಪಾಜಿ ಜೊತೆ ಆ್ಯಕ್ಟ್ ಮಾಡಲಿಲ್ಲ, ಬಟ್ ಅವ್ರನ್ನ ಮೀಟ್ ಮಾಡಿದೆ. ಬಟ್ ಎಲ್ಲ ಜನ್ರೇಷನು ಮಾಡ್ತಾನೆ ಇದ್ದೀನಿ. ಈಗ ಈ ಜನ್ರೇಷನ್ಗೆ ಬಂದಿದ್ವಿ, ಸೊ ನೆಕ್ಸ್ಟ್ ಜನ್ರೇಷನ್ ಮಾಡಬೇಕಪ್ಪ ನಾವೆಲ್ಲ. ಸೊ ಧನ್ಯ ವಾಸ್ ವಂಡರ್ಫುಲ್ ಆ್ಯಕ್ಟ್ರೆಸ್, ಬಿಕಾಸ್ ವೆರಿ ಟಫ್ ರೋಲ್. ನಾನು ಅವ್ರು ಹೇಳ್ದಂಗೆ, ಅಯ್ಯೋ ಇಂಥ ಕ್ಯಾರೆಕ್ಟ್ರು ಮಾಡ್ತಾರಾ ಇಲ್ವಾ, ಬಿಕಾಸ್ ವೆರಿ ಡೌನ್ ಟು ಎರ್ತ್ ಆ್ಯಂಡ್ ವೆರಿ ಅದೇ ಹೇಳ್ತಾ ಇದ್ದೆ ಶಿವನಿಗೆ, ಶಿ ಲುಕ್ಸ್ ವೆರಿ ಹೋಮ್ಲಿ, ವೆರಿ ನ್ಯಾಚುರಲ್. ಆ್ಯಂಡ್ ಎಲ್ಲ ಮಿಡಲ್ ಕ್ಲಾಸ್ ಮನೆಯಲ್ಲಿ ಇಂಥ ಒಂದು ಹುಡುಗಿನ ನೋಡ್ತೀವಿ ಅಂತ. ಸೊ ಡಿಡ್ ಅ ವಂಡರ್ಫುಲ್ ಜಾಬ್, ಗಾಡ್ ಬ್ಲೆಸ್ ಯು. ಸೊ ಇಟ್ಸ್ ಅ ವಂಡರ್ಫುಲ್ ಟೀಮ್. ಧರ್ಮ ಬಾಪ, ಈಗ ನನಗೂ ಅಷ್ಟೇ, ಎಲ್ಲ ಪೊಲೀಸ್ ಯೂನಿಫಾರ್ಮೇ, ನಮಗೆಲ್ಲ ಚೇಂಜ್ ಮಾಡ್ದ ನಮ್ಮವನು. ಸೊ ಧರ್ಮ, ಅಗೇನ್ ನಾವೆಲ್ಲ ಒಳ್ಳೆ ಫಿಲ್ಮ್ಸ್ ಮಾಡಿದ್ವಿ. ತಿರ್ಗಾ ಈ ಫಿಲ್ಮಲ್ಲಿ ಏನೇನೋ ಮಾಡಿಸಿದಾಗ, ಈಗ ಅದು ನೀನು ಮಾಡಿದ ಒಂದು ವಿಷಯ ಹೇಳ್ಬಿಟ್ಟು ಶಿವನ, ಈಗ ಹೇಳ್ಬಾರ್ದಲ್ಲ, ಹೇಳ್ಬೋದಾ? ಹೇಳ್ಬಾರ್ದು. ನೀವು ಶಿವನ ಓಕೆ ಅಂದರೆ ಹೇಳ್ತೀನಪ್ಪ, ಹೇಳ್ಬಾರ್ದಲ್ಲ, ಹೇಳ್ಬಾರ್ದು. ಸೊ 30ನೇ ತಾರೀಕೆಲ್ಲ ನೀವೇ ನೋಡ್ತೀರಪ್ಪ. ಸೊ ಇಟ್ಸ್ ಅಗೇನ್ ವಂಡರ್ಫುಲ್ ಕ್ಯಾಸ್ಟ್. ಆ್ಯಂಡ್ ಬಾಪ ಕ್ಯಾಮ್ರಾಮ್ಯಾನ್, ಸೊ ಹಿ ಡಿಡ್ ಅ ಗ್ರೇಟ್ ಜಾಬ್. ಮ್ಯೂಸಿಕ್ ಡೈರೆಕ್ಟರ್ ಬನ್ನಿ, ನಮ್ಮ ಏಟ್ರು ಬಂದಿದ್ದಾರಾ, ಬನ್ನಿ. ಸೊ ಈ ಫೈನಲಿ ಸರ್ ಬನ್ನಿ, ನೀವೇ ಕ್ಯಾಪ್ಟನ್. ಏನೋ ಇನ್ಕಮ್ ಟ್ಯಾಕ್ಸ್ ಅವರು ಸ್ಟಾರ್ಟ್ ಆಗಿಬಿಟ್ರಂತೆ ಡಿಲ್ಲಿಯಿಂದ. ಈಗ ಇವರೇನೋ 25,000 100 ಕೋಟಿ ಅಂತ ಅನೌನ್ಸ್ ಮಾಡಿಬಿಟ್ರು. ಈಗ ಇನ್ಕಮ್ ಟ್ಯಾಕ್ಸ್ ಅವರು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದ್ದಾರೆ ಅಂತ ಎಲ್ರಿಗೂ ಆಫ್ಟರ್ ರಿಲೀಸ್ ಮಾಡ್ತಾರೆ, ಬಿಫೋರ್ ರಿಲೀಸೇ ಬರ್ತಾ ಇದ್ದಾರೆ. ಸೊ ಬಿ ರೆಡಿ ಸರ್. ಬಟ್ ಅಟ್ ದ ಸೇಮ್ ಟೈಮ್ ಗಾಡ್ ಬ್ಲೆಸ್, ಆಲ್ ದ ಬೆಸ್ಟ್. ಬಿಕಾಸ್ ವಿದ್ಯಾ ಮೇಡಮ್ ಬಂದಿಲ್ಲ, ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್. ಬಿಕಾಸ್ ಲೇಡಿ ಲಕ್, ಎಸ್. ಸೊ ಎಲ್ರಿಗೂ ಒಳ್ಳೇದಾಗಲಿ. ಒಂದು ಒಳ್ಳೆ ಫಿಲ್ಮ್ ಖಂಡಿತ ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಿ, ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ. ನಾವು ನಮ್ಮ ಕೆಲಸ ಮನಸ್ಸ ವಾಚ ಕರ್ಮನ ತ್ರಿಕರಣ ಸ್ಥಿತಿಯಾಗಿ ಮಾಡಿದ್ವಿ. ಈಗ ನಿಮ್ಮ ಕೈಯಲ್ಲಿದೆ, ನೀವು ಬಂದು ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ. ಡೋಂಟ್ ಮಿಸ್ ಚೌಕಿದಾರ ಇನ್ ಥಿಯೇಟರ್ಸ್ ಫ್ರಮ್ January 30th. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಶಿವಣ್ಣ ಬಂದಾಗ ಪ್ರತಿ ಮೂಮೆಂಟ್ ಕೂಡ ಸ್ಪೆಷಲ್ಲೇ. ಎಲ್ರನ್ನ ಸಮಾನವಾಗಿ ನೋಡುವಂಥ, ಎಲ್ರನ್ನ ಸಮಾನವಾಗಿ ಪ್ರೀತಿಸುವಂಥ, ಎಲ್ರನ್ನ ಸಮಾನವಾಗಿ ಪ್ರೋತ್ಸಾಹಿಸುವಂಥ, ಅದರಲ್ಲೂ ಮನಸಾರೆ ಎಲ್ಲರೂ ಬೆಳಿಬೇಕು ಅನ್ನುವಂತಹ ಅದ್ಭುತವಾದ ಹಾರ್ಟ್ ಇರುವಂತಹ ಏಕೈಕ ಸ್ಟಾರ್ ಅಂತ ಹೇಳಿದ್ರೆ ಶಿವಣ್ಣ ಸರ್. ಉತ್ಪ್ರೇಕ್ಷೆ ಅಲ್ಲ, ಅದು ನಿಜವಾದ ಮಾತು. ಬಿಕಾಸ್ ನಾನೇ ಅದಕ್ಕೆ ನನಗೆ ದಿಯಾ ಆದ ತಕ್ಷಣ ಬೈರಾಗಿ ಸಿಕ್ತು. ನಾನು ಭಾಳ ಅಂದರೆ ಭಾಳ ನರ್ವಸ್ ಆಗಿದೆ, ಹೇಗೆ ಪರ್ಫಾರ್ಮ್ ಮಾಡೋದು. ಅದು ಬೇರೆ ನಾನು ಮಾಡುವಂಥ ಪಾತ್ರ ಅವ್ರನ್ನ ಸಿಂಗ್ಯುಲರ್ ಆಗೆಲ್ಲ ಕರೆಯುತ್ತೆ ನನಗೆ. ಅಣ್ಣ ನಾನು ಹೆಂಗೆ ತುಂಬ ಅಂದರೆ ತುಂಬ ನರ್ವಸ್ ಆಗಿದ್ದೆ. ಮೊದಲನೇ ದಿನ ಶೂಟಿಂಗ್ ನರ್ವಸ್ ಆಗಿದೆ. 2ನೇ ದಿನ ನಿಜವಾಗ್ಲೂ ಅವರು ಅಣ್ಣನ ಥರ ನನ್ನಂತಲ್ಲ, ಸೆಟ್ಟಲ್ಲಿರುವಂಥ ಎಲ್ರೂ ಅವ್ರನ್ನ ಶಿವಣ್ಣ ಅಂತ ಕರೆಯೋಕೆ ರೀಸನ್ನೇ ಅದು.
ಎಲ್ರನ್ನ ಅವರ ಸ್ವಂತ ಅಣ್ಣ ಥರ ಪ್ರೀತಿ ಮಾಡುವಂಥ ಏಕೈಕ ಸೂಪರ್ ಸ್ಟಾರ್. ನನಗೆ ಭಾಳ ಖುಷಿ ಇದೆ. ನನ್ನ ಲೈಫಲ್ಲಿ ತುಂಬ ಮೆಮೊರೇಬಲ್ ಡೇಸ್ ಅಂತ ಹೇಳಿದ್ರೆ ಬೈರಾಗಿ ಶೂಟಿಂಗ್ ಅಣ್ಣ. ನೀವು ಮತ್ತು ಧನಂಜಯ್ ಸರ್ ಇಬ್ಬರ ಜೊತೆ ಕಳೆದಂಥ ಕ್ಷಣ ಯಾವತ್ತೂ ಮರೆಯಲಾರದಂಥ ಕ್ಷಣ. ಸೊ ಇವತ್ತು ನಮ್ಮ ಸಾಂಗನ್ನು ರಿಲೀಸ್ ಮಾಡಿರೋದಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳಣ್ಣ. ಥ್ಯಾಂಕ್ ಯು ವೆರಿ ವೆರಿ ಮಚ್ ಫ್ರಮ್ ಹಾರ್ಟ್. ಕಂಪ್ಲೀಟ್ ಟೀಮ್ ನಿಮಗೆ ಥ್ಯಾಂಕ್ ಮಾಡ್ತೀವಿ. ಚೌಕಿದಾರ್ ಖಂಡಿತವಾಗ್ಲೂ ನಾನು ಹೆಸರಿಗೆ ಮಾತ್ರ ಹೀರೋ ಸರ್. ಸಾಯಿ ಕುಮಾರ್ ಸರ್ ಅವರು ಈ ಸಿನಿಮಾದ ಹೀರೋ. ಫ್ಯಾಕ್ಟ್ ಸರ್ ಅದು. ಪ್ರೊಟ್ಯಾಗನಿಸ್ಟ್ ಸಾಯಿ ಕುಮಾರ್ ಸರ್. ನನಗೆ ಐ ಎಂಜಾಯ್ಡ್ 50 ವರ್ಷ ಅಂತ ಹೇಳ್ತಾ ಇದೆ. 50 ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಬಂದಾಯಿತು ಅಂತ. ನಾನು ನಿಜವಾಗ್ಲೂ ಫಸ್ಟ್ ಡೇ ಶೂಟಲ್ಲೇ ಅಂದರೆ ಅವ್ರ ಜೊತೆ ಒಂದು ತುಳು ಸಿನಿಮಾ ಮಾಡಿದ್ದೆ. 4 ದಿನ ಮಾತ್ರ ಶೂಟ್ ಮಾಡಿದ್ದೆ. ಅವಾಗ ಗೊತ್ತಾಗಿಲ್ಲ. ಈ ಸಿನಿಮಾ ಶೂಟ್ ಮಾಡಿದಾಗ ಅವರಲ್ಲಿರುವಂಥ ಈಗಲೂ 50 ವರ್ಷ ಆದರೂ ಕೂಡ ಆ ಒಂದು ಎಂಥೂಸಿಯಾಸಮ್ ಇದೆಯಲ್ಲ, ಅದು ಈಗಲೂ ಪ್ರತಿ ಶಾಟ್ಗೂ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಮಾಡಿದಾಗ ನಾನು ದೇವ್ರೆ ಅವ್ರನ್ನ ನೋಡಿದೆ. ಅದೇ ಎನರ್ಜಿ ನನಗೆ. ಅದೇ ಶಿವಣ್ಣ ಥರನು. ನಾನು ಆವಾಗ ಬೈರಾಗಿ ಮಾಡೋವಾಗ ತುಂಬ ದಪ್ಪ ಆಗಿದ್ದೆ. ನಾನು ಸೆಟ್ಟಿಗೆ ಹಿಂಗೆ ಹೋಗ್ತಿದ್ದೆ ಬೆಳಗ್ಗೆ. ಶಿವಣ್ಣ ಬಂದಾಗ ಅಯ್ಯೋ ದೇವ್ರೆ ನಾವು ಯಾವ ಲೆವೆಲ್ ಅಂದರೆ ಆ ಎನರ್ಜಿ, ಆ ಎಂತೂ ನಿಜವಾಗ್ಲೂ ಅವರು ಆ ಟೈಮಿಂದ ಈಗಲೂ ಉಳಿಸ್ಕೊಂಡಿದ್ದಾರೆ. ಅಂದರೆ ಅದು ನಿಜವಾಗ್ಲೂ ಶ್ಲಾಘನಾರ್ಹ. ನಮ್ಮಂಥ ಯಂಗ್ ಆ್ಯಕ್ಟರ್ಸ್ಗಳಿಗೆ ಅದೊಂದು ಸ್ಫೂರ್ತಿ. ನಾವು ಕಲಿಯುವಂಥದ್ದು ಬಹಳ ಇದೆ. ಥ್ಯಾಂಕ್ ಯು ಸರ್. ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಯು. ಖುಷಿ ಆಯಿತು. ಆ್ಯಂಡ್ ಕಂಪ್ಲೀಟ್ ಎಲ್ಲ ತಂಡ ಧನ್ಯ ಅವರು ಕೂಡ. ನಾನು ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಅಥವಾ ಬೇರೆ ಸಿನಿಮಾಗಳು ನೋಡಿದಾಗ ಫಸ್ಟ್ ಡೇ ನಾನು ಶೂಟ್ ಸೆಟ್ಟಿಗೆ ಹೋದಾಗ ಅವರು ಅಲ್ಲಿ ಪಾತ್ರ ತೊಳಿತಾ ಇದ್ರು. ನಾನು ಸುಮ್ಮನೆ ಹಿಂಗೆ ಪಾಸ್ ಆದೆ. ಆಮೇಲೆ ಹಿಂಗೆ ವಾಪಸ್ ಬಂದು ನೋಡ್ತೀನಿ ಧನ್ಯ ಅವರು ಅಂತ. ನನಗೆ ಶಾಕ್. ನಾನು ಅವ್ರ ಹತ್ರ ಕೇಳಿದೆ ಇದೆಲ್ಲ ಯಾವಾಗ ಕಲ್ತ್ರಿ ನೀವು ಅಂತ. ಬಟ್ ಅದು ಆ್ಯಕ್ಟರ್ಸ್ಗೆ ಇರಬೇಕಾಗಿರುವಂತಹ ಒಂದು ಗುಣ. ಅಂದರೆ ಬ್ರೂಸ್ಲಿ ಅವರು ಒಂದು ಮಾತು ಹೇಳ್ತಾರೆ, ಅಂದರೆ ಬಿ ವಾಟರ್ ಮೈ ಫ್ರೆಂಡ್ ಅಂತ. ನೀರು ಒಂದು ಬಾಟ್ಲಿಗೆ ಹಾಕಿದಾಗ ನೀರು ಎಲ್ಲ ಶೇಪ್ ತಗೊಳುತ್ತೆ. ಸೊ ಅದು ಆ್ಯಕ್ಟರ್ಸ್ಗೆ ಇರಬೇಕಾಗಿರುವಂಥ ಗುಣ. ಅದು ಧನ್ಯ ಅವ್ರನ್ನ ಈ ಸಿನಿಮಾದಲ್ಲಿ ನೋಡಿದ್ದೀನಿ. ಭಾಳ ಖುಷಿ ಇದೆ ಎಲ್ಲರ ಜೊತೆ ಕೆಲಸ. ಧರ್ಮ ಸರ್ ಜೊತೆ ಕೆಲಸ ಮಾಡಿರುವಂಥದ್ದು. ನಾಗೇಂದ್ರ ಪ್ರಸಾದ್ ಸರ್ ಕೂಡ ಅವ್ರ ಅದ್ಭುತವಾದ ಹಾಡುಗಳು ನನಗೆ ಪ್ರಿವಿಯಸ್ ಸಿನಿಮಾದಲ್ಲಿ ಕೂಡ ಸಿಕ್ತು. ಈ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಪುಣ್ಯ. ಸಚಿನ್ ಬಸ್ರೂರ್ ಸರ್ ಆ್ಯಂಡ್ ಚಂದ್ರಶೇಖರ್ ಬಂಡ್ಯಪ್ಪ ಸರ್. ಇದರಲ್ಲಿ ನಾನು ಹಾ ಅಂತ ಹೇಳಿ ಹ್ಞೂ ಅಂತ ಹೇಳಿದ್ರು ಎಲ್ಲ ಅವರೇ. ನಾನು ನನ್ನ ಮೈಂಡ್ ಫ್ಯಾಕಲ್ಟಿ ಎಲ್ಲ ಯೂಸ್ ಮಾಡಿಲ್ಲ ಈ ಸಿನಿಮಾದಲ್ಲಿ. ಎಲ್ಲ ಡೈರೆಕ್ಟ್ರದೇ ಎಲ್ಲ ಇರೋದು. ಸೊ ಏನೇ ಶ್ರೇಯ ಬಂದರೂ ಅದು ನಿರ್ದೇಶಕರಿಗೆ ಬರಬೇಕು. ಆ್ಯಂಡ್ ಸ್ಪೆಷಲಿ ಈ ಸಿನಿಮಾದಲ್ಲಿ ನಾನು ಹೇಳಬೇಕಾಗಿರೋದು ಚಂದ್ರಶೇಖರ್ ಸರ್ ಬಗ್ಗೆ. ನಿಜವಾಗ್ಲೂ ನೀವು ಸರ್ ಬಹಳಷ್ಟು ಜನ ಯುವಕರಿಗೆ ಸ್ಫೂರ್ತಿ ಸರ್. ಸಿನಿಮಾ ಹೌದು, ಬಟ್ ನಿಮ್ಮ ಲೈಫ್ ಸ್ಟೋರಿ ನಿಜವಾಗ್ಲೂ ಬಹಳಷ್ಟು ಜನ ಯುವಕರಿಗೆ ಸ್ಫೂರ್ತಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ನೀವು ಬೆಳೆದು ಬಂದಿರುವಂಥ ಹಾದಿ, ಈಗ ಕಟ್ಟಿರುವಂಥ ಸಾಮ್ರಾಜ್ಯ ವಿದ್ಯೆ ಕ್ಷೇತ್ರದಲ್ಲಿ, ಅದೇ ರೀತಿ ಸಿನಿಮಾದಲ್ಲೂ ಅದೇ ಸಾಮ್ರಾಜ್ಯ ಕಟ್ಟಿ ಅನ್ನೋದು ನನ್ನ ಆಶಯ. ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಧನ್ಯವಾದ. ನೀವು ತುಂಬ ಚೆನ್ನಾಗಿ ತೋರಿಸಿದಾರೆ. ಸಿದ್ದಣ್ಣ, ಎಲ್ಲರೂ ಕೂಡ, ಫೈಟ್ ಮಾಸ್ಟ್ರು ಎಲ್ಲರೂ ಕೂಡ, ಪೃಥ್ವಿ ಹೆಸರು ಉಳಿದಿದ್ರೆ ಅಂದರೆ ಯಾರ್ದಾದ್ರೂ ಉಳಿದಿದ್ರೆ ಸಾರಿ. ಬಟ್ ಖುಷಿಯಾಗಿದೆ. ಚೌಕಿದಾರ್ ಒಂದು ಅದ್ಭುತವಾದ ಸಿನಿಮಾ. ಚಂದ್ರಶೇಖರ್ ಬಂಡ್ಯಪ್ಪ ಅವರು ಒಳ್ಳೆಯ ರೈಟರ್, ಒಳ್ಳೆಯ ಬರಹಗಾರರು. ಅವರು ಹ್ಯೂಮನ್ ಇಮೋಷನ್ಸ್ನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸಿನಿಮಾ ದಯವಿಟ್ಟು ರಿಲೀಸ್ ಆದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಮ್ಮ ಸಿನಿಮಾ ಅಂತಲ್ಲ, ಎಲ್ಲ ಕನ್ನಡ ಸಿನಿಮಾನು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಸಾಂಗ್ ಗೆಳೆಯ ಲಾಂಚ್ಗೆ ಶಿವಣ್ಣ ಮಾಮ ಬಂದಿದ್ದಾರೆ. ಪ್ರತಿ ಸಿನಿಮಾದಲ್ಲೂ ನನಗಿರಲಿ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಮಾಮ. ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. ನಮ್ಮ ಸಾಯಿ ಕುಮಾರ್ ಸರ್ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಸರ್, 50 ಇಯರ್ಸ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ. ನನಗೆ ಗ್ರೋಯಿಂಗ್ ಅಪ್ ನಿಮ್ಮ ಡೈಲಾಗ್ಸ್ ಕೇಳೋದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಿಮ್ಮ ಜೊತೆಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ನನ್ನ ಬ್ಲೆಸ್ಸಿಂಗ್ ಅಂತ ಅಂದ್ಕೊಳ್ತೀನಿ. ತುಂಬ ಕಲ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಪೃಥ್ವಿ ಅವ್ರ ಬಗ್ಗೆ ಮಾತಾಡೋದಿದ್ರೆ, ಅವರ ಸಿನಿಮಾ ನೋಡಿ, ಅವ್ರ ಸಿನಿಮಾ ದಿಯಾ ನೋಡಿ ನಾನು ಮತ್ತು ನಮ್ಮ ಮಮ್ಮಿ ಅಂದ್ಕೊಂಡಿದ್ವಿ ಒಂದು ದಿವಸ ಇವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡಬೇಕು. ಯಾಕಂದರೆ ಇಂಥವ್ರ ಜೊತೆಗೆ ನಾವು ಆ್ಯಕ್ಟ್ ಮಾಡಿದ್ರೆ ನಮ್ಮಲ್ಲಿರೋ ಒಂದು ಕಲೆ ಆಚೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಐ ಜೆನ್ಯೂನ್ಲಿ ಫೀಲ್ ನಿಮ್ಮ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿರೋದ್ರಿಂದ ಐ ಹ್ಯಾವ್ ಬಿಕಮ್ 2% ಬೆಟರ್ ಅನಿಸುತ್ತೆ ಆ್ಯಕ್ಟಿಂಗಲ್ಲಿ. ಥ್ಯಾಂಕ್ ಯು ಪೃಥ್ವಿ ಫಾರ್ ಬೀಂಗ್ ಅ ಅಮೇಝಿಂಗ್ ಕೋಸ್ಟಾರ್. ಮತ್ತು ನಮ್ಮ ಡೈರೆಕ್ಟರ್ ಚಂದ್ರಶೇಖರ್ ಸರ್ ಈ ಪಾತ್ರದಲ್ಲಿ ನನ್ನನ್ನು ಕಂಡ್ರು ಅಂತ ನನಗೆ ಬಹಳ ಸಂತೋಷ, ಬಹಳ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು ಸರ್, ನನ್ನನ್ನು ಈ ಒಂದು ಪಾತ್ರದ ಜೊತೆಗೆ ಟ್ರಸ್ಟ್ ಮಾಡಿದ್ದಕ್ಕೆ. ನಮ್ಮ ಚಂದ್ರಶೇಖರ್ ಸರ್ ಪ್ರೊಡ್ಯೂಸರ್, ಮತ್ತೊಮ್ಮೆ ಥ್ಯಾಂಕ್ ಯು. ನಮಗೆ ತುಂಬ ಈಸಿಯಾಗಿ ಒಂದು ಪ್ರಾಬ್ಲಮ್ ಇಲ್ಲದೆ ಇರೋಂಗೆ ಶೂಟ್ ಲೊಕೇಶನ್ಸ್ ಇರ್ಬೋದು, ಎಲ್ಲ ಏನರಲ್ಲಾರು ಇರ್ಬೋದು. ಥ್ಯಾಂಕ್ ಯು ಫಾರ್ ದ್ಯಾಟ್.
ಸಾಂಗ್ ಬಗ್ಗೆ ಮಾತಾಡೋದಿದ್ರೆ ಇಲ್ಲಿ ಸಚಿನ್ ಬಸ್ರೂರ್ ಅವ್ರಿಗೆ ನಾವು ಡೆಫಿನೆಟ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಬಹಳ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದೀರಾ ಈ ಒಂದು ಸಿನಿಮಾಕ್ಕೆ. ಆ್ಯಂಡ್ ಸಂಗೀತ ಅವರಿದ್ದಾರೆ, ಬ್ಯೂಟಿಫುಲ್ ಸಿಂಗಿಂಗ್. ಜಸ್ ಕರಣ್ ಅವರಿರಲಿ ಆ್ಯಂಡ್ ಸಂತೋಷ್ ನಾಯಕ್ ಅವರು. ಬೇರೆ ಹಾಡುಗಳ ಬಗ್ಗೆ ನಾಗೇಂದ್ರ ಪ್ರಸಾದ್ ಸರ್ ಮತ್ತು ಪ್ರಮೋದ್ ವರ್ವಂತೆ ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಧರ್ಮ ಸರ್ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು. ಅವರಿಂದ ನಾನು ಆ ಮಾತುಗಳನ್ನ ಕೇಳೋದು ನನ್ನ ಬ್ಲೆಸ್ಸಿಂಗ್ ಅಂತ ಅಂದ್ಕೊತೀನಿ. ಬೇರೆ ಯಾರ ಬಗ್ಗೆನಾದರೂ ನಾನು ಮಾತಾಡಿಲ್ಲ ಅಂದರೆ ಅಪಾಲಜೀಸ್. ಆ್ಯಂಡ್ ಮತ್ತೊಮ್ಮೆ ನಮ್ಮ ಸಿನಿಮಾ 30th ರಿಲೀಸ್ ಆಗ್ತಾ ಇದೆ, ಚೌಕಿದಾರ್. ಥಿಯೇಟರ್ನಲ್ಲೇ ನೋಡಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನಗೆ ಶಿವಣ್ಣ ಸರ್ ಕಂಡ್ರೆ ತುಂಬ ಇಷ್ಟ. ರಥಾವರ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದರು. ಅದಾದಮೇಲೆ ತಾರಕಾಸುರದಲ್ಲಿ ಒಂದು ಸಾಂಗ್ ಕೂಡ ಹಾಡ್ಕೊಟ್ರು. ಅದೇನೋ ಗೊತ್ತಿಲ್ಲ, ಹಂಗೆ ಕನೆಕ್ಟ್ ಆಗುತ್ತೆ ಈ ಈ ಸಿನಿಮಾದ ಹಾಡಾಡ್ತಾರೆ ತಾರಕಾಸುರಲ್ಲಿ. ಕನ್ನಡ ಕಲಿ ಅಂತ, ಕನ್ನಡ ಕಲಿಯೋ ಅದರಲ್ಲಿ ಒಂದು ಮುಂಡೆ ಇದೆ ಅಂತ ಏನೋ ಒಂದು ವರ್ಡ್, ಅದವ್ರ ವಾಯ್ಸಿಗೆ ಸೂಪರ್ ಆಯಿತು. ಅದಾದಮೇಲೆ ಈ ಸಿನಿಮಲ್ಲಿ ಕೂಡ ಒಂದು ಸಾಂಗ್ ರಿಲೀಸ್, ಅದು ಹೆಂಗೋ ಆಟೋಮೆಟಿಕ್ಕಾಗಿ ಹಂಗಿನ ಅಣ್ಣ ಕನೆಕ್ಟ್ ಆಗುತ್ತೆ. ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ. ಅದಾದಮೇಲೆ ನಾನು ಮೈನಾಗಿ ಒಂದು ಪ್ರಾಜೆಕ್ಟು ಸ್ಟಾರ್ಟ್ ಆಗೋದು, ಒಬ್ಬ ತುಂಬ ಜನ ಅಂತಾರೆ, ಲಕ್ಷಾಂತರ ಜನ ಕತೆ ಇಟ್ಕೊಂಡು ಟ್ಯಾಲೆಂಟ್ ಇರೋಲ್ಲ ಓಡಾಡ್ಬೋದು. ಆದರೆ ಆ ಪ್ರಾಜೆಕ್ಟ್ಗೆ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ದುಡ್ಡು ತುಂಬ ಮುಖ್ಯ. ನಾನು ನಿರ್ಮಾಪಕರ ಬಗ್ಗೆ ಮಾತಾಡ್ತೀನಿ. ಕಲ್ಲಳ್ಳಿ ಚಂದ್ರಶೇಖರ್ ಅಂತ ಅವ್ರ ಹೆಸರು. ಮೊದಲನೇ ಸಿನಿಮಾ ಅವ್ರದ್ದು. ನಾನು 2014 ರಥಾವರ ಶೂಟಿಂಗ್ ನಡೀತಾ ಇತ್ತು. ನಾನು ಆವಾಗ ಬಿ ಎಡ್ ಓದ್ತಿದ್ದೆ. ಆ ಕಾಲೇಜಲ್ಲಿ ಅವ್ರ ಪ್ರಿನ್ಸಿಪಲ್ಲು, ನಾನು ಅವ್ರ ಸ್ಟೂಡೆಂಟು, ಅವ್ರ ಪ್ರಿನ್ಸಿಪಲ್ಲು ಕಾಲೇಜಲ್ಲಿ. 14 ಈಗ ಎಷ್ಟು 11 ವರ್ಷ. ಅವತ್ತು ಅವರು ಬರೀ ಪ್ರಿನ್ಸಿಪಲ್ ಅಷ್ಟೇ. ಒಂದು 25,000 ಸಂಬಳ ಇರ್ಬೋದು ಮೋಸ್ಟ್ಲಿ ಅವಾಗ ಅವ್ರಿಗೆ. 11 ವರ್ಷಕ್ಕೆ ಅವ್ರ ಹಾರ್ಡ್ ವರ್ಕು ಲೀಗಲಿ ಇವತ್ತು ಅವರು 100 ಕೋಟಿ ಮೇಲೆ ಬಾಳ್ತಾರೆ. 100,000 ಫ್ಯಾಮಿಲಿಗಳು ಊಟ ಮಾಡ್ತಾರೆ, 1,000 ಜನ ಕೆಲಸ ಮಾಡ್ತಾರೆ. ತಿಂಗಳಾಯಿತು ಅಂದರೆ ಒಂದೂವರೆ ಕೋಟಿ ಸಂಬಳ ಕೊಡ್ತಾರೆ, ಫುಲ್ಲೆಲ್ಲ ಇದ್ದಿರ್ತಾರೆ. ಅಷ್ಟು ಇದು ಲೀಗಲಿ, ಯಾವುದು ಏನೋ ಇಲ್ಲೀಗಲಿ ಮಾಡಿರೋಂತೆಲ್ಲ. ಎಜುಕೇಷನ್ ಆಲ್ರೆಡಿ ಮೂರು ಆಯ್ತಲ್ಲ ಸರ್, 3 ಸಂಸ್ಥೆಗಳಾಗಿದ್ದಾವೆ. ಒಂದು 6-7 ಡಿಗ್ರಿ ಓದಿದ್ದಾರೆ, 6 ಅಥವಾ 7 ಡಿಗ್ರಿ ಓದಿದ್ದಾರೆ. ತುಂಬ ಕೈಂಡ್ ಪರ್ಸನ್ನು. ಈಗ ಸಾಮಾನ್ಯವಾಗಿ ಅವ್ರ ಹತ್ರ ತುಂಬ ಇವ್ರ ಜೊತೆ ಸೇರಿದ್ಮೇಲೆ ಒಂದು ಸ್ವಲ್ಪ ಪೋಲಿ ಥರ ಇದೆ. ನಾನೇ ಒಂದು ಸ್ವಲ್ಪ ತಿದ್ಕೊಂಡೇನು ಅನಿಸುತ್ತೆ. ಅವ್ರ ಹತ್ರ ಒಂದೆರಡು ತುಂಬ ಕ್ಲೀನ್ ಸ್ಲೇಟು. ಯಾವುದೇ ಹ್ಯಾಬಿಟ್ಸ್ ಅಲ್ಲಿ ಇನ್ನೊಂದಲ್ಲಿ ಮತ್ತೊಂದಲ್ಲಿ ಅವ್ರ ಹತ್ರ ಮೇಯ್ನ್ ಕ್ಯಾರೆಕ್ಟರ್ ಅಂದರೆ, ನೀವು ಒಬ್ಬ ಮನುಷ್ಯನ ಸಾಮಾನ್ಯವಾಗಿ ಟ್ರಿಗ್ಗರ್ ಮಾಡಿ ತಪ್ಪು ಮಾಡಿಸ್ಬೋದು. ನಿಮ್ಮೆಲ್ಲರಿಗೂ ಚಾಲೆಂಜು, ನೀವು ಇವ್ರ ಕೈಲಿ ಬೇಕಾದ್ರೆ ಟ್ರಿಗ್ಗರ್ ಮಾಡಿ ತಪ್ಪು ಮಾಡಿಸಿ ನೋಡ್ತೀನಿ, ಮಾಡೋಕ್ಕಾಗಲ್ಲ. ನೀವು ಎಂತೆ ಪ್ರೆಸರ್ ಇರಲಿ, ಎಷ್ಟೇ ಜನ ನಿಂತಿರಲಿ, ಎಷ್ಟೇ ಈಗ ಸಿನಿಮಾ ಸಾಮಾನ್ಯವಾಗಿ ಎವ್ರಿ ಸ್ಟೆಪ್ಪು ತುಂಬ ಹರಾಸ್ಮೆಂಟ್ ಅನಿಸುತ್ತೆ. ಪೇಮೆಂಟ್ಸು ಅವು ಇವು, ಆಮೇಲೆ ಎಲ್ಲದರಲ್ಲೂ ಪರ್ಸೆಂಟೇಜ್ ಇಟ್ಬಿಟ್ಟಿರ್ತಾರೆ. ಅದೆಲ್ಲ ತಪ್ಪಿಸ್ಕೋಬೇಕು ಆ ಥರದ್ದು. ಆಮೇಲೆ ಹರಾಸ್ಮೆಂಟ್ಗಳು, ಕೆಲಸ ಆಗಬೇಕಾದ್ರೆ ಒಂಥರ ಇರ್ತಾರೆ, ಕೆಲಸ ಆದಮೇಲೆ ಚೇಂಜ್ ಆಗ್ಬೋದು. ಎಷ್ಟೇ ಜನ ನಿಂತ್ಕೊಂಡು ಎಷ್ಟೇ ಹರಾಸ್ ಮಾಡ್ತಾ ಇರಲಿ, ಎಷ್ಟು ಕೂಲಾಗಿ ಬಿಹೇವ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅದು ಒಂದು ಮಾಸ್ಟರ್ ಪೀಸ್ ಬಿಹೇವಿಯರ್ ಅದು. ಅವ್ರಿಗೆ ಒಂದ್ಸಲ ಹೇಳಿದ್ದೀನಿ, ನೀವು ಎಷ್ಟೇ ಟ್ರಿಗರ್ ಮಾಡಿದ್ರು ಅವ್ರನ್ನ ಕೋಪ ಮಾಡ್ಸೋಕ್ಕಾಗಲ್ಲ. ನಾನು ಎಷ್ಟು ಸಲ ದುಡುಕಿ ಮಾಡಿದ್ದೀನಿ, ಬಟ್ ಅವರು ಕೋಪನೇ ಮಾಡ್ಕೊಳ್ಳಲ್ಲ. ಥ್ಯಾಂಕ್ ಯು ಸರ್. ಮತ್ತು ಇಂಥ ಒಬ್ಬ ಪ್ಯಾಷನೇಟ್, ತುಂಬ ಸಿನಿಮಾ ಕಂಡ್ರೆ ತುಂಬ ಕ್ರೇಜ್ ಇದೆ. ಇಂಥ ಒಬ್ಬ ಪ್ರೊಡ್ಯೂಸರ್ನ ಸಿನಿಮಾ ಉಳಿಸ್ಕೊಳ್ಳಿ ಅಂತ ನಾನು ಆಸೆ ಪಡ್ತೀನಿ. ಯಾಕಂತಂದರೆ ನಾನೇ ಎಲ್ಲ ಒಂದು ತಟ್ಟೆಲಿ ಇರೋ ಒಂದು ದಬ್ರೆಯಲ್ಲಿ ಮಾಡಿದಂಥ ಅನ್ನ ಎಲ್ಲನೂ ಒಬ್ಬರೇ ತಿನ್ನೋಕ್ಕಾಗಲ್ಲ, ಎಲ್ಲರೂ ಹಂಚ್ಕೊಂಡು ತಿನ್ಬೇಕು. ಹಂಗೆ ಬೇರೆ ಯಾರಿಗಾರು ಒಂದಷ್ಟು ಜನಕ್ಕೆ ಕೆಲಸ ಸಿಗಲಿ, ಬೇರೆ ಡೈರೆಕ್ಟ್ರು ಡೈರೆಕ್ಟ್ ಮಾಡಲಿ, ಬೇರೆ ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಲಿ, ಕೆಲಸ ಸಿಗಲಿ, ಟೆಕ್ನಿಷಿಯನ್ಗೆ ಕೆಲಸ ಸಿಗಲಿ, ಅವ್ರು ಉಳ್ಕೊಳ್ಳಿ ಅಂತ ನಾನು ಆಸೆ ಪಡ್ತೀನಿ. ಚಂದ್ರ ಸರು, ನೆಕ್ಸ್ಟ್ ಪೃಥ್ವಿ ಅಂಬರ್ ಸರು. ಅದೇನಂಗೆ ಗೊತ್ತಿಲ್ಲ, ಒಂದೇ ಸಿಟ್ಟಿಂಗ್, ಮಾರ್ನಿಂಗ್ ಕತೆ ಹೇಳಿದೆ, ಸಂಜೆ ಕಮಿಟ್ ಆಗೋದ್ರು. ಆಮೇಲೆ ನನಗೆ ಅವ್ರನ್ನ ಬೇರೆ ಥರ ಏನಾದರೂ ತೋರಿಸ್ಬೇಕು ಅಂತ ಆಸೆ ಇತ್ತು. ಅದಕ್ಕೆಲ್ಲ ತುಂಬ ಸ್ಪಂದಿಸಿ ಪ್ರಿಪೇರ್ ಆಗಿ ಒಂದು 3 ಶೇಡಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಸುಮ್ಮನೆ ನಾನು ಸಖತ್ತಾಗಿ ತೆಗ್ದಿದ್ದೀನಿ ಹಂಗೆ ಅಂತ ಹೇಳ್ಕೊಳಕ್ಕೆ ನನಗೆ ಸಂಕೋಚ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು 30th ನೋಡ್ತೀರ ಥಿಯೇಟ್ರ್ಗಳಲ್ಲಿ, ಡೆಫಿನೆಟ್ಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀರಾ. ಆಮೇಲೆ ಅದು ಬಿಟ್ಟು ಆಮೇಲೆ ಧನ್ಯ ಮೇಡಮ್ ಅವರು ನನಗೆ ಪಾತ್ರ ತುಂಬ ರಗಡ್ಡಾಗಿ ಬರೆದಿದ್ದದ್ದು.
ನನಗೆ ಕಾನ್ಫಿಡೆನ್ಸ್ ಇತ್ತು. ಅವ್ರನ್ನ ನಾನು ನೋಡಿದ್ದೆ, ಎದುರುಗಡೆ ನೋಡಿದ್ದೆ, ಅವ್ರ ಸಿನಿಮಾ ನೋಡಿದ್ದೆ, ಫಸ್ಟ್ ಸಿನಿಮಾ ನೋಡಿದ್ದೆ, ನನಗೆ ಕಾನ್ಫಿಡೆನ್ಸ್ ಇತ್ತು. ಬಟ್ ಈ ಸುತ್ತಮುತ್ತ ಇರೋರಲ್ಲಿ ಕೆಲವರು ಇಲ್ಲ ಮಾಡ್ತಾರೆ, ಅವರು ಗ್ಲಾಮರಸ್ ಆಗಿ ಮಾತ್ರ ಮಾಡ್ತಾರೆ. ಯಾಕಂದರೆ ಆರ್ಟಿಸ್ಟ್ಗೆ ಎಲ್ಲ ಥರದ ಪಾತ್ರಗಳು ಮಾಡಬೇಕು. ಇಲ್ಲ ಇದನ್ನು ಮಾತ್ರ ಮಾಡ್ತೀನಿ, ನಾನು ನಡ್ಕೊ ಬರೋದು ಮಾಡ್ತೀನಿ, ಕುಂದು ಅದಂದರೆ ವರ್ಸಟೈಲ್ ಆರ್ಟಿಸ್ಟ್ಗೆ ಎಲ್ಲ ಗೊತ್ತಿರಬೇಕು ಅನ್ನೋದು ನನ್ನ ಆಸೆ. ಅವ್ರು ಸ್ಟಾರ್ಟ್ ಮಾಡಿದ್ಮೇಲೆ ಪಾತ್ರ ಹೇಳಿ ಚೈತ್ರ ಅಂತ ಒಂದು ಪಾತ್ರ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಅವರೇನು ನಾನು ಆ ಥರ ಗ್ಲೋರಿಫೈ ಮಾಡೋಕ್ಕೆ ಸುಮ್ಮನೆ ಹೋಗ್ಳಕ್ಕೆ ನನಗೂ ಸಂಕೋಚ ಆಗುತ್ತೆ, ನಾನು ಅದನ್ನ ಯಾರಿಗೂ ಮಾಡಲ್ಲ. ಅವರ ಒಂದು ಸ್ಲಮ್ಮಲ್ಲಿ ಶೂಟಿಂಗು ಲೈವ್ ಆಗಿ ಅವ್ರು ಬೆಳೆದು ಇದು ವಾತಾವರಣ ಬೇರೆ ಇರುತ್ತೆ. ಈ ನಾನು ಲೊಕೇಶನ್ಸ್ ಬೇಕನ್ನೋ ಕಾರಣಕ್ಕೆ ತುಂಬ ಲೊಕೇಶನ್ಸು ಲೈವ್ ಲೊಕೇಶನ್ಸ್ ಮಾಡಿದ್ದೀನಿ. ಅದೆಲ್ಲ ಹೇಳಿದ್ರೆ ತುಂಬ ಅದೇನೇ ಒಂದು ಅರ್ಧ ಗಂಟೆ ಇದಾಗುತ್ತೆ. ಬಟ್ ಅವ್ರ ಎಫರ್ಟ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಆ ಇನ್ಬಾರ್ನ್ ಆರ್ಟಿಸ್ಟ್ ಅನ್ನೋದು ಒಳಗಡೆ ಇದ್ದಾಗ ಈಜಿ ತಗೊಳ್ಳೋಕ್ಕೆ. ನಾವೇನು ಅವ್ರು ಟೀಚ್ ಮಾಡೋ ಅವಶ್ಯಕತೆ ಇಲ್ಲ. ಈ ಪಾತ್ರ ಹಿಂಗೆ ಬರುತ್ತೆ ಅಂದರೆ ಆಮೇಲೆ ಅವರಷ್ಟು ಅವ್ರು ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ವೇನೋ. ಬಟ್ ಒಂದು ಇದ್ರದ್ದು ಅಗ್ರಿಕಲ್ಚರಲ್ ಲ್ಯಾಂಡ್, ರೇಷ್ಮೆ ಬೆಳೀತಾರಲ್ಲ ಆ ಬ್ಯಾಕ್ಗ್ರೌಂಡಲ್ಲಿರೋಂಥದ್ದು, ಕಡ್ಡಿ ಎಲ್ಲ ಕುಯ್ದು ಅದೆಲ್ಲ ತಲೆಗೆ ಬಟ್ಟೆ ಕಟ್ಕೊಂಡು ಆ ಬಿಸಿಲಲ್ಲಿ ತುಂಬ ಅದ್ಭುತ ನೀವು. ಥ್ಯಾಂಕ್ ಯು. ಆಮೇಲೆ ಅಂಡಮಾನಲ್ಲಿ ಶೂಟ್ ಮಾಡೋದಲ್ಲ ಆ ಸಾಂಗು, ಅದಂತೂ ತುಂಬ ಆರಿಬಲ್. ನನಗೆ ಅಣ್ಣ ಮಾಡಿದ್ಮೇಲೆ ಅಲ್ಲಿ ಅಂಡಮಾನಲ್ಲಿ ಯಾರು ಅಂದರೆ ತುಂಬ ಕಷ್ಟ ಆ ಲೊಕೇಶನ್ಗಳಲ್ಲಿ ಶೂಟ್ ಮಾಡೋದು. ನನಗೆ ಯಾಕೆ ಈಸಿ ಆಯ್ತು ಅಂದರೆ ನಮ್ಮ ಚಂದ್ರ ಸರ್ ವೈಫ್ ಅದೇ ಊರು, ಆ ಊರಿನವರು. ಸೊ ಹಾಗಾಗಿ ಒಂದು 7-8 ಡೇಸು ಒಂದು 2-3 ಅವರ್ ಶೂಟ್ ಮಾಡ್ಬೋದು ಅಷ್ಟೇ. ನಾನು ಮಾಡಿರೋ ಲೊಕೇಶನ್ಗಳಲ್ಲಿ ತುಂಬ ಟಫೆಸ್ಟ್ ಲೊಕೇಶನ್ಗಳು. ಅಲ್ಲಿ ಗಂಟೆ ಎಲ್ಲ ಕ್ರೂ ಎಲ್ಲ ಕರ್ಕೊಬಿಟ್ಟು 2 ಅವರ್ 3 ಅವರ್ ಶೂಟಿಂಗ್ ಮಾಡಿಬಿಟ್ಟು ಮತ್ತೆ ಆ ರೂಮಲ್ಲಿ ಕೂತಿದ್ರೆ ಹೆಂಗಿರುತ್ತೆ, ಪ್ರೊಡ್ಯೂಸರ್ಗೆ ಹೆಂಗಿರುತ್ತೆ. ಬಟ್ ಅವ್ರದ್ದೇ ಊರಾದ್ರಿಂದ ನಮ್ಮನ್ನೆಲ್ಲ ಸಹಿಸ್ಕೊಂಡ್ರು. ಬಟ್ ಒಂಚೂರು ಬೇರೆ ಥರ ತೋರಿಸ್ಬೇಕು. ಅಂಡಮಾನ್ ಅಂತಂದರೆ ಎಲ್ಲರೂ ಒಬ್ಬೊಬ್ಬರು ಒಂಥರ ಅಂದ್ಕೊಂಡಿರ್ತಾರೆ. ನಾನು ಟಚ್ ಮಾಡ್ದಿರೋ ಲೊಕೇಶನ್ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತುಂಬ ಎಫರ್ಟ್ ಆಗ್ತದೆ. ಅದೆಲ್ಲ ನಮ್ಮ ಎಫರ್ಟ್ ಏನಲ್ಲ, ಅದು ನಾವು ಫಿಸಿಕಲಿ ಕೆಲಸ ಮಾಡಿದ್ದೀವಿ ಅಷ್ಟೇ. ನಮ್ಮನ್ನೆಲ್ಲ ಸಹಿಸ್ಕೊಂಡಿದ್ದಕ್ಕೆ ನಾ ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದ್ರಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ, ಅಲ್ಲೊಂದು ಕಲ್ಲು ನೋಡಿದ್ರಿ ನೀವು, ಆ ಕಲ್ಲು ಲಾಸ್ಟಲ್ಲಿ ಅದ್ರ ಮೇಲೆ ನಿಂತಿರ್ತಾರೆ ಹೀರೋ ಹೀರೋಯಿನ್ ಇಬ್ಬರು. ಆ ಕಲ್ಲು 2 ಗಂಟೆಗೆ ಆ ಕಲ್ಲಿಂದ ನೀರು ಹಿಂದಕ್ಕೆ ಹೋಗುತ್ತೆ. ಮಧ್ಯಾಹ್ನ 2 ಗಂಟೆಗೆ 2 ಅವರ್ಗೆ ಫುಲ್ ಆ ಕಲ್ಲು ಸುಮಾರು ಒಂದು 400 ಅಡಿ ಕಲ್ಲು ಅನ್ಕೋತೀನಿ, ಎಲ್ಲ ತುಂಬೋಗುತ್ತೆ, ನೀರು ತುಂಬೋಗುತ್ತೆ. ನಾವು 1 ಕಿಲೋಮೀಟ್ರ್ ಓಡಬೇಕು. ಓಡೋಗಿ ಆ ಕಲ್ಲು ಮೇಲೆ ನಿಂತ್ಕೊಂಡು ಶಾರ್ಟ್ ತೆಗೆದ್ಬಿಟ್ಟು ಅದು ನೀರು ಬರೋಷ್ಟು ಮತ್ತೆ ಬರ್ಬೇಕು ಎಲ್ಲರೂ, ಇಡೀ ಕ್ರೀವು. ಅದು ಒಂದು ಸೀಸನಲ್ ಲೊಕೇಶನ್ ಅಲ್ಲ, ನನಗೊಂಚೂರು ಚಾಲೆಂಜ್ ಅನ್ನಿಸ್ತಾ ಇದೆ. ಎಲ್ಲರೂ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ. ತುಂಬ ಅದ್ಭುತ. ಅವ್ರು ಅವತ್ತು ನನ್ನ ಎಲ್ಲರೂ ಬೈಕೊಂಡಿರ್ತಾರೆ ಅಂತ ಅನ್ಕೋತೀನಿ, ಹೀರೋಯಿನ್ ಎಲ್ಲರೂ ಬೈಕೊಂಡಿರ್ತಾರೆ. ಬಟ್ ಅದು ವಿಸುವಲಿ ನೋಡಿದಾಗ ಹಂಗೆ ಅನಿಸಲ್ಲ, ಖುಷಿಯಾಗಿರ್ತಾರೆ. ಥ್ಯಾಂಕ್ ಯು. ಆಮೇಲೆ ಪ್ರತಿದಿನ ಶೂಟಿಂಗ್ ಬರೋರು ಪೂರ್ಣಿಮಾ ಅಮ್ಮ. ನನಗೆ ನಮ್ಮಮ್ಮ ಹೆಚ್ಚು ಕಡಿಮೆ ಅದೇ, ಅವ್ರು ಬರೋಲ್ಲ, ನಮ್ಮೂರು ಬಿಟ್ಟು ಆಚೆನೇ ಬರೋಲ್ಲ ಅವರು. ನಂಗೆ ಅವ್ರು ಒಂದು ದಿವಸ ಬಂದಿಲ್ಲ ಅಂದರೂ ನಾನೇ ಇಲ್ಲಿ ಬಂದಿಲ್ಲವಲ್ಲ ನೋಡ್ತಿದ್ದೆ. ಅಂಡಮಾನಿಗೆಲ್ಲ ಬಂದಿರ ಅಮ್ಮ, ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು. ಪ್ರೀತಿಗೆ ಅದೇ ಇದೇ ಇಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅಮ್ಮ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು. ಅವ್ರ ಅವೈಲಬಿಲಿಟಿ ಕಡಿಮೆ ಅಷ್ಟೇ, ಬಟ್ ಕೆಲಸ ಎಕ್ಸ್ಟ್ರಾಡಿನರಿ. ರಥಾವರ ರೀರೆಕಾರ್ಡಿಂಗ್ ಅವರೇ ಮಾಡಿದ್ದು. ಒಂದು ಮೂಲೆಯಲ್ಲಿ ಬೋರ್ಡ್ ಇಟ್ಕೊಂಡು ಕೂದಿರೋರು. ನಾನು ಚಿಕ್ಕ ಹುಡುಗ, 10 ವರ್ಷದಿಂದಗಡೆ ಚಿಕ್ಕ ಹುಡುಗ ಓಕೆ ಮಾರ್ಕ್ ಮಾಡಿ. ಅವರು ಇಷ್ಟೇ ಇದ್ರು ಮೂಲೆಯಲ್ಲಿ ಏನೋ ಮಾಡಿ ಎಲ್ಲ ಹಾಕೊಂಡು ಇವರೆಲ್ಲ ನಿಜವಾದ ರೀರೆಕಾರ್ಡಿಂಗ್ ಮಾಡ್ಕೊತಾರೆ. ರವಿ ಬಸ್ಪೂಸರ ಎಲ್ಲ ಇವರಲ್ವ ಇವರು. ಅವಾಗಿಂದ ನೋಡಿದ್ದೆ ಕರಾವಳಿ. ಆ್ಯಕ್ಚುಲಿ ಅದು ಕಂಬಳ ಮೇಲೆ ಕತೆ ಚಿತ್ರಕಥೆ ನಂದೇ. ಅದು ಗುರು ದತ್ಗಾಣಿಗ್ ಅವರು ಡೈರೆಕ್ಟ್ರು. ಅದಕ್ಕೆ ಮ್ಯೂಸಿಕ್ ಮುಹೂರ್ತದ ದಿವಸ ಹೋಗಿದ್ದೆ. ಅದು ನನಗೊಂದು ಟ್ಯೂನ್ ಕೇಳಿಸಿದ್ರು. ಅದು ಇವಾಗ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಹಿಟ್. ಕಂಗ್ರ್ಯಾಚುಲೇಷನ್ ಮ್ಯೂಸಿಕ್ ಡೈರೆಕ್ಟ್ರೆ, ದೊಡ್ಡದಾಗಿ ಬೆಳೀರಿ. ನಾ ಬಸವನಗುಡಿಲಿ ನಿಮ್ಗೆ ಏನು ಪ್ರಾಮಿಸ್ ಮಾಡಿದ್ದೆ, ಒಂದೇ ಒಂದು ತಿಂಗಳಲ್ಲಿ ನಾನು ನಿಮ್ಮ ಮನೆ ಎದುರುಗಡೆ ವಿತ್ ಅಡ್ವಾನ್ಸ್ ನಿಂತಿದ್ದೆ. ನಿಮ್ಮ ನಮಗೆ 4 ಸಾಂಗ್ ಸೂಪರ್ ಹಿಟ್ ಸಾಂಗ್ ಕೊಟ್ಟಿದ್ದೀರ. ಥ್ಯಾಂಕ್ ಯು. ಒಂದು ಸ್ವಲ್ಪ ಕಷ್ಟ, ನಾವು ಟಾರ್ಚರ್ ಕೊಟ್ಟಿರ್ತೀವಿ, ಏನೇ ಕೆಲಸಕ್ಕೆ ಮಾತ್ರ ಪರ್ಸ್ನಲಿ ಏನಿರೋದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮನ್ನ ಸಹಿಸ್ಕೊಂಡದಕ್ಕೆ ಥ್ಯಾಂಕ್ ಯು. ಇನ್ನೊಂದು ವಿಚಾರ, ನೆಕ್ಸ್ಟ್ ಏನಂದರೆ, ದೇವರ ಮೀರಿಸೋ ದೇವರ ತೋರಿಸೋ ಅನ್ನೋ ವರ್ಡ್ಗಳಿದೆಯಲ್ಲ ಸರ್. ಥ್ಯಾಂಕ್ ಯು ಸರ್. ನೀವು ನಿಜವಾಗ್ಲೂ ಸರಸ್ವತಿ ಪುತ್ರರು. ನಾನು ದಿನ ನಿಮ್ಮ ಸರಸ್ವತಿ ಪುತ್ರರು ಸರ್. ನೀವು ಟೇಕ್ ಎ ಬೌ, ಎ ಲಿಜೆಂಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ಹೆಚ್ಚು ಕಡಿಮೆ ಎಲ್ಲ ಲಿರಿಕ್ ರೈಟರ್ ಜೊತೆ ಕೆಲಸ ಮಾಡಿದ್ದೀನಿ.
ಅಂದರೆ ಯಾರನ್ನೂ ಇದು ಡಿಸ್ಕ್ರಿಮಿನೇಟ್ ಮಾಡಿ ಮಾತಾಡ್ತಿಲ್ಲ. ಒಂದು ಆ ಸರಸ್ವತಿ ಪುತ್ರ ಅಂತ ನಾನು ಅವಾಗಲೇ ಒಂದು ವರ್ಡ್ ಹೇಳಿದ್ನ, ಇನ್ನೂ ಗೊತ್ತಾಯ್ತದ ಅವ್ರಿಗೆ ಇವನು ಡೈರೆಕ್ಟರ್ ಬಂದ ಅಂತ ಹೇಳಿದೆ. ಒಂದಕ್ಕೆ 6 ಬರೀತಾರೆ, ನಿಂಗೆ ಯಾವ್ದು ಬೇಕು ತಗೊಂತಾರೆ, 6 ಬರೀತಾರೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೀವು ಬಂದು ಬ್ಲೆಸ್ ಮಾಡಿದ್ದು ನನಗೆ ಸರಸ್ವತಿನೇ ಬ್ಲೆಸ್ ಮಾಡ್ದಂಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಎಲ್ಲ ಮೀರಿ ಇನ್ನೊಂದು ಮೈನ್ ಇಂಪಾರ್ಟೆಂಟ್ ವಿಚಾರ, ಧರ್ಮ ಸರ್ ನಾನು ಕೊಟ್ಟ ಇದನ್ನು ಉಳಿಸ್ಕೊಂಡಿದ್ದೀನಿ ಸರ್. ನಿಮ್ಮ ಬೇರೆ ಥರ, ಯಾಕಂದರೆ ನಾನು ಅವ್ರು ರೇಗಿಸ್ತಿದ್ದೆ ಯಾವಾಗಲೂ. ಒಂದು ಪೊಲೀಸ್ ಡ್ರೆಸ್ನ ಹಿಂದೆಗಡೆ ಇಟ್ಕೊಬಿಡಿ ಸರ್, ಎಲ್ಲ ಪಿಕ್ಚರಲ್ಲೂ ಪೊಲೀಸ್ ಪಾತ್ರನೇ ಮಾಡ್ತೀರಾ, ಕಾರಲ್ಲಿ ಹ್ಯಾಂಗರ್ಲಿ ಇಟ್ಕೊಬಿಡಿ, ಅದರಲ್ಲಿ ಸ್ಟಾರ್ ಇಟ್ಕೊಂಡಿರಿ. ಸಬ್ ಇನ್ಸ್ಪೆಕ್ಟ್ರಿಗೆ ಸ್ಟಾರ್ ಚೇಂಜ್ ಅಷ್ಟೇ. ಅದು ಈಗ ಟೋಪಿನಿ ಚೇಂಜ್ ಮಾಡಬೇಕಾಗಿತ್ತು, ಈಗ ಬ್ಲೂ ಟೋಪಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಮಾಡೋರು, ಬೇರೆ ಥರ ಕಾಣಿಸ್ತಾರೆ. ಎಲ್ಲ ಕ್ಯಾರೆಕ್ಟರ್ಗಳ ಥರ ಅವರು ಬೇರೆ ಥರ ಕಾಣಿಸ್ತಾರೆ. ಇದು ಮೀರಿ ನನ್ನ ಸಾಯಿ ಸರ್ ಮೇಯ್ನಾಗಿ ಎವರು ಅನ್ನೋದು 50 ವರ್ಷ ಆ್ಯಕ್ಟ್ ಮಾಡೋದು ಒಂದು ಬೆರಳೆಣಿಕೆ ಜನ ಮಾತ್ರ ಇಂಡಿಯನ್ ಸಿನಿಮಾ ಇದರಲ್ಲಿರೋರು. ಅದರಲ್ಲಿ ಸಾಯಿ ಸರು ಒಬ್ಬರು. ನಾನು ಅವ್ರಿಗೆ ಹೋಗಿ ಹೈದ್ರಾಬಾದಲ್ಲಿ ಕತೆ ಹೇಳಿದೆ. ಸುಮ್ಮನೆ ಕತೆ ಹೇಳ್ಬೇಕಾದ್ರೆ ಅವ್ರು ಏನೋ ನಂಗೆ ರಿಯಾಕ್ಟ್ ಮಾಡಲಿಲ್ಲ, ಸುಮ್ಮನೆ ಅಂತಿದ್ರು. ಸರಿ ಆಯಿತು, ಓಕೆ ಮಾಡೋಣ ಅಂದರು. ನನಗೆ ದೊಡ್ಡ ಸರ್ಪ್ರೈಸ್ ಏನಂದರೆ, ನಾನು ಹೈದ್ರಾಬಾದಿಂದ ಬೆಂಗಳೂರು ಬರೋಷ್ಟರೊಳಗೆ ನನಗೆ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ಅವ್ರ ಅಸಿಸ್ಟೆಂಟ್ಸ್ ಎಲ್ಲ. ನಾನು ಒಂದಷ್ಟು ಕ್ಯಾರೆಕ್ಟರೈಸೇಷನ್ ಹೇಳಿದ್ದೆ. ನೋಡಿ ಸರ್, ಪ್ಯಾಂಟ್ನ ಇಲ್ಲಿ ಕಟ್ಟಬೇಕು, ಆಮೇಲೆ ಹಿಂಗೆ ನಡಿಬೇಕು, ಮತ್ತು ಹಿಂಗೆ ಕೂತ್ಕೋಬೇಕು, ಅದೆಲ್ಲ ಒಂದಷ್ಟು ಹೇಳಿದ್ದೆ. ಅದರಲ್ಲಿ ಕೆಲವು ನಾನು ಸಿನಿಮಾನ ಸುತ್ತಮುತ್ತ ಅಬ್ಸರ್ವ್ ಮಾಡಿ ಆ ಪಾತ್ರಗಳು ಬಿಲ್ಡ್ ಮಾಡಿ ಆ ಕಥೆನ ಬಿಲ್ಡ್ ಮಾಡ್ತೀನಿ. ಅದೆಲ್ಲ ಹೇಳಿ ಬಂದಿದ್ದೆ. ಒಂದು ವಿಡಿಯೋ ಕಳಿಸಿದ್ರು. ನಂಗೆ ನಿಜವಾಗ್ಲೂ ಈ ಮನುಷ್ಯ ಯಾಕೆ ಅಷ್ಟು ವರ್ಷದಿಂದ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅಂತ ಆವಾಗ ಗೊತ್ತಾಯಿತು. ಯಾಕಂದರೆ ಈಗೆಲ್ಲ 2ನೇ ಸಿನಿಮಾಗೆ ಇಂಟ್ರೆಸ್ಟ್ ಕಳ್ಕೊಬಿಡ್ತಾರೆ, ಒಬ್ಬ ಡೈರೆಕ್ಟರ್ ಆಗಲಿ ಯಾರಾದ್ರಾಗಿ. ಅವರು 50 ವರ್ಷದಿಂದ ಆ್ಯಕ್ಟ್ ಮಾಡಿದ್ದಾರೆ. ಇವಾಗ ನಾನು ಅವ್ರ ಮಗನ ವಯಸ್ಸು ಅಂತ ಅಂದ್ಕೋತೀನಿ, ಹೆಚ್ಚು ಕಡಿಮೆ. ಇಷ್ಟು ವರ್ಷ ಆದಮೇಲೆ ಆ ಕ್ರೇಜ್ ಮತ್ತು ಅದ್ರ ಮೇಲೆ ಇರೋ ಇದೆಯಲ್ಲ ಸರ್, ಎಕ್ಸಲೆಂಟ್ ಸರ್. ಅವ್ರನ್ನ ಬೆಂಗಳೂರು ಬರೋಷ್ಟು ಆ ವಿಡಿಯೋ ಕಳಿಸಿದ್ರು. ನಾನು ನಿಜವಾಗ್ಲೂ ಶಾಕ್ ಆಗೋದು. ಆಮೇಲೆ ಅವ್ರ ವಯಸ್ಸಿಗೆ ನನ್ನ ಮುಂದೆಗಡೆ ಎಲ್ಲ ಆ್ಯಕ್ಟ್ ಮಾಡಿ ತೋರಿಸೋ ಅವಶ್ಯಕತೆ ಏನಿಲ್ಲ. ಹೋಗಪ್ಪ ಸೀನ್ ಪೇಪರ್ ತಗೊಂಬ, ನಾನು ಸೆಟ್ಟಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳ್ಬೋದು. ಆ ಪಾತ್ರಕ್ಕೆ ಅವ್ರು ಪ್ರಿಪೇರ್ ಆದಲ್ಲ, ಒಂದು ಸ್ವಲ್ಪ ಅಲ್ಲುಬೇಕು ಸರ್ ಅಂದೆ. ತಿರ್ಗಿ ಅದರಲ್ಲಿ ಒಂದು 3-4 ಅವರೇ ಒಬ್ಬ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಅವೆಲ್ಲ ಇದು ಮಾಡಿ ಒಂದು ಸ್ವಲ್ಪ ಇನ್ನೋಸೆನ್ಸ್ ಕಾಣಬೇಕು ಸರ್ ಫೇಸ್ಗೆ ಅಂದೆ. ನಾನು ಎಷ್ಟೇ ಹೇಳಿದ್ರು ನಿಜವಾಗ್ಲೂ ಕಡಿಮೆ. ನಾನು ಫ್ರೈಡೇ ತನಕ ಅದಕ್ಕೆ ಏನು ಮಾತಾಡೋದೇ ಬೇಡ, ಯಾಕಂದರೆ ಜನ ನೋಡಲಿ ನಿಮ್ಮ ಪಾತ್ರನ. ನಾನೇನೋ ಎಲ್ಲ ಬುಲ್ಡೆ ಬಿಡ್ತಾನೆ ಡೈರೆಕ್ಟ್ರು ಅಂತ ಆಗಬಾರ್ದು. ಎಲ್ಲ ವೆರೈಟಿಯಾಗಿ ಒಂದು ಅಟೆಂಪ್ಟ್ ಅಂತ ಅಂದ್ಕೋತೀನಿ. ಎಲ್ಲ ಕೂಡಿ ಬಂದಿದೆ. ಇದೆಲ್ಲ ಕೂಡಿ ಬರೋದು ಮ್ಯಾಕ್ಸಿಮಮ್ಮು ದುಡ್ಡು ಹಾಕಿರೋರು ಟೈಮು ಕೂಡ ಕೌಂಟ್ ಆಗುತ್ತೆ. ಅವ್ರು ಎಲ್ಲೂ ಸೋತಿಲ್ಲ. ಆ ಮನುಷ್ಯ ಇಲ್ಲಿ ಸೋಲ್ಬಾರ್ದು ಅಂತ ನಾನು ತುಂಬ ಬೇಡ್ಕೊತೀನಿ. ಗೆಲ್ಲಬೇಕು ಎಲ್ಲರೂ. ಬ್ಲೆಸ್ 30ನೇ ತಾರೀಕು ರಿಲೀಸ್ ಆಗ್ತಿದೆ. ಆಮೇಲೆ ನಾನು ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಅದು ಸಮಯದ ಅಣ್ಣನ ಕೂರ್ಸ್ಕೊಂಡು ನಾನು 20 ಸುಮ್ಮನೆ ಮೈಕಲ್ ಇಷ್ಟೊತ್ತೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಮಾತು ಮುಗಿಸ್ತೀನಿ. ಅದು ಯಾವ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಆಮೇಲೆ ಲಿರಿಕ್ಕು, ಸಿಂಗರ್ಸು, ಸಂಗೀತ ಮೇಡಮ್ಮು, ಎಲ್ಲರಿಗೂ ಥ್ಯಾಂಕ್ಸ್. ಯಾರು ಸಂತೋಷ್ ನಾಯಕ್ ಬಂದಿರ್ತಾರೆ, ಅವ್ರು ಲೇಟಾಗಿ ಬಂದ್ರು ಅಂದ್ಕೋತೀನಿ. ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಕ್ಯಾಮ್ರಾಮನ್ನು ಎಲ್ಲರಿಗೂ ಹೇಳಿದ್ರೆ ಅದು ನನಗೆ ಹೊಡಿತಾರೆ, ಹೊಡೆದಿಳಿಸ್ತಾರೆ ಕೆಳಗಡೆ. ಹಾಗೆ ಥ್ಯಾಂಕ್ ಯು. 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ನೋಡಿ ಬ್ಲೆಸ್ ಮಾಡಿ. ಥ್ಯಾಂಕ್ ಯು. ಎಲ್ಲದಕ್ಕಿಂತ ಫಸ್ಟ್ ನಾನು ಮಾತಾಡ್ತಾ ಇರೋದು ಅಣ್ಣರ ಬಗ್ಗೆ ಮಾತಾಡ್ತೀನಿ. ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ. ಚಿಕ್ಕ ಹುಡುಗನಿದ್ದಾಗಿದ್ದನು ನಮ್ಮ ಊರಲ್ಲಿ ಒಂದು ಸ್ಟ್ರೀಟ್ TV ಆಗ್ತಿದ್ವಿ, ಹಬ್ಬ ಜಾತ್ರೆ ಹುಣ್ಣಿಮೆಲೆಲ್ಲ. ಹೈಯೆಸ್ಟ್ ನಾನು ನೋಡಿರೋ ಮೂವಿ ಅಂದರೆ ಆನಂದ್, ಮನೆ ಮುಚ್ಚಿದ ಹುಡುಗಿ, ರಥ ಸಪ್ತಮಿ. ನಮ್ಮ ಊರವ್ರು ಕೆಲವ್ರು ಬಂದಿದ್ದಾರೆ ಇಲ್ಲಿ. ಅದನ್ನು ಪ್ರತಿ ಹಬ್ಬ ಹುಣ್ಣಿಮೆಗೆ ಅಂತಂದ್ರೆ ಹೈಯೆಸ್ಟ್ ನನ್ನ ಲೈಫಲ್ಲಿ ನೋಡಿರೋದು ಅದಣ್ಣ. ಅಣ್ಣವ್ರ ಮನೆಯಿಂದ ನಂಬಿಕೆ ಇಟ್ಟಿರೋದಂದ್ರೆ ಒಂದು ದೇವರು, ಇನ್ನೊಂದು ಅಭಿಮಾನಿ ದೇವರು. ಈ ಎರಡೂ ಸಪೋರ್ಟ್ ಮಾಡಿದರೆ ಯಾವ ಮನುಷ್ಯನಿಗೂ ಸೋಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಮ್ಮ ಮೂವಿಲಿ ಆ್ಯಕ್ಟ್ ಮಾಡಿದಂಥ ಧನ್ಯ ಮೇಡಮ್ ಆಗಿರ್ಬೋದು, ಪೃಥ್ವಿ ಸರ್ ಆಗಿರ್ಬೋದು, ಧರ್ಮ ಸರ್ ಆಗಿರ್ಬೋದು, ನಮ್ಮ ಸಾಯಿ ಸರು, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ದಿನ ನೀವೆಲ್ಲರೂ ಒಂದು ಸಪೋರ್ಟಿವ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಶಿವಣ್ಣ, ಸ್ವಾಗತ. ನನ್ನ ಸಾಂಗನ್ನು ರಿಲೀಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಈ ಸಿನಿಮಾ ನನಗೆ ಸಿಕ್ಕಿದ್ದು ಕರಾವಳಿ ಸಿನಿಮಾದಿಂದ. ಆವಾಗಲೇ ಟೀಸರ್ ಏನೋ ರಿಲೀಸ್ ಆಗಿತ್ತು, ಅದನ್ನು ನೋಡಿಕೊಂಡು
ಮ್ಯೂಸಿಕ್ ಬಿ ಜಿ ಎಮ್ ಚೆನ್ನಾಗಿದೆ ಅಂತ ಕೇಳಿ ಸಾಂಗ್ಸ್ಗಳನ್ನು ಕೇಳಿ ಚಂದ್ರಶೇಖರ್ ಬಂಡಿಯಪ್ಪ ಸರ್ ಅದಿನ್ನೂ ರಿಲೀಸ್ ಆಗಿಲ್ಲ, ಆವಾಗಲೇ ನನಗೆ ಈ ಸಿನಿಮಾದ ಮ್ಯೂಸಿಕ್ ನೀವು ಮಾಡಬೇಕಂತ ಹೇಳಿ ಅವಕಾಶ ಕೊಟ್ಟರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಅಂದರೆ ನಾನು ಕಂಪೋಸಿಂಗ್ ಮಾಡಿದ್ದೆಲ್ಲ ಊರಲ್ಲೇ, ಸೊ ಫೋನಲ್ಲೇ ಕಾನ್ವರ್ಸೇಷನ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್. ಇದರಲ್ಲಿ ಲಿರಿಕ್ಸ್ ಬಂದವಾಗ ಪ್ರಮೋದ್ ಮರವಂತೆ ಹಾಗೂ ವಿ ನಾಗೇಂದ್ರ ಪ್ರಸಾದ್ ಸರ್ ಮತ್ತು ಸಂತೋಷ್ ನಾಯ್ಕ್ ಅವರು ಬರೆದಿದ್ದಾರೆ. ಮತ್ತು ಸಿಂಗರ್ ಇದಕ್ಕೆ ಚಾಯ್ಸ್ ಜಶ್ಕರಣ್ ಮತ್ತು ಸಂಗೀತ ರವೀಂದ್ರನಾಥ್ ಇವರು ಹಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ, ನೀವು ಕೇಳಿ. ಹಾಗೆ ಸಿನಿಮಾ ಇದೇ 30ಕ್ಕೆ ರಿಲೀಸ್ ಆಗ್ತಿದೆ, ಎಲ್ಲರೂ ಕನ್ನಡ ಚಿತ್ರಮಂದಿರದಲ್ಲೇ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಹಾಡು ಬಹಳಷ್ಟು ರೀಸನ್ಗೆ ನನಗೆ ಬಹಳ ಸ್ಪೆಷಲ್. 2026ನಲ್ಲಿ ರಿಲೀಸ್ ಆಗ್ತಿರೋ ಮೊದಲನೇ ಹಾಡಲ್ಲಿ ನಂದು ಈ ಹಾಡು ರಿಲೀಸ್ ಆಗ್ತಿದೆ. ಸೊ ಭಾಳ ಖುಷಿ ಇದೆ. ಸಚಿನ್ ಸರ್ಗೆ ನಾನು ಇದೇ ಮೊದಲನೇ ಬಾರಿ ಹಾಡ್ತಾ ಇರೋದು, ಸೊ ದ್ಯಾಟ್ ಇಸ್ ಸ್ಪೆಷಲ್. ಸಾಯಿ ಕುಮಾರ್ ಸರ್ 50th ಫಿಲ್ಮ್ಗೆ ನಾನು ಹಾಡೋ ಅವಕಾಶ ಸಿಕ್ತು, ದ್ಯಾಟ್ ಇಸ್ ವೆರಿ ಸ್ಪೆಷಲ್. ಧನ್ಯಾ ಮ್ಯಾಮ್ ಆ್ಯಂಡ್ 50th ಇಯರ್ ಧನ್ಯಾ ಮ್ಯಾಮ್ ಆ್ಯಂಡ್ ಪೃಥ್ವಿ ಸರ್ ಅವರ ಕಾಂಬಿನೇಷನಲ್ಲಿ ಬಂದಿರೋ ಮೊದಲನೇ ಚಿತ್ರದಲ್ಲಿ ನಾನು ಹಾಡಿದ್ದೀನಿ ಅಂತ ಹೇಳೋ ಅವಕಾಶ ನನಗೆ ಸಿಕ್ತು. ಶಿವಣ್ಣ ಅವರು ನನ್ನ ಹಾಡನ್ನ ಲಾಂಚ್ ಮಾಡಿದ್ರು ಅಂತ ಹೇಳೋ ಅವಕಾಶ ಸಿಕ್ತು. ಸೊ ದಿಸ್ ಸಾಂಗ್ ಇಸ್ ಸ್ಪೆಷಲ್ ಫಾರ್ ಮೆನಿ ರೀಸನ್ಸ್. ಹೋದ ವರ್ಷದ ಪ್ರಾರಂಭದಲ್ಲಿ ಈ ಹಾಡನ್ನ ಹಾಡಿದ್ದು 4 ಲ್ಯಾಂಗ್ವೇಜ್ನ ಒಟ್ಟಿಗೆ ಒಂದೇ ದಿನ ರೆಕಾರ್ಡ್ ಮಾಡಿದ್ವಿ. ಹೋದ ವರ್ಷ ಈ ಹಾಡನ್ನ ಹಾಡಿದ ತಕ್ಷಣ ನನ್ನ ಇಡೀ ವರ್ಷ ವಾಸ್ ವೆರಿ ಮ್ಯೂಸಿಕಲ್ ಆ್ಯಂಡ್ ವೆರಿ ಪ್ರಾಸ್ಪರಸ್. ಮತ್ತು ಈ ವರ್ಷದ ಪ್ರಾರಂಭದಲ್ಲಿ ಈ ಹಾಡು ರಿಲೀಸ್ ಆಗ್ತದೆ. 1 ವರ್ಷ ಆದ್ರೂ ಈ ವರ್ಷ ಮೊದಲನೇದಾಗಿ ಈ ಕಾರ್ಯಕ್ರಮ ನನಗೆ ಎವ್ರಿಥಿಂಗ್ ಇಸ್ ಫಸ್ಟ್ ಈ ವರ್ಷದ್ದು. ಸೊ ಐ ಆಮ್ ವೆರಿ ಹೋಪ್ಫುಲ್ ದಟ್ ದಿಸ್ ಇಯರ್ ವಿಲ್ ಆಲ್ಸೋ ಬಿ ವೆರಿ ಮ್ಯೂಸಿಕಲ್ ಆ್ಯಂಡ್ ಪ್ರಾಸ್ಪರಸ್. ಥ್ಯಾಂಕ್ ಯು ಸಚಿನ್ ಸರ್, ನನ್ನ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ, ಈ ಹಾಡಿನಲ್ಲಿ ಹಾಡಿಸ್ಬೋದು ಅಂತ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಮೆಲಡಿ ಕೊಟ್ಟಿದ್ದೀರಾ. ಐ ರಿಯಲಿ ಹೋಪ್ ನಿಮ್ಮ ಮ್ಯೂಸಿಕ್ಯಾಲಿಟಿ ಆ್ಯಂಡ್ ವರ್ಸಿಟಾಲಿಟಿಗೆ ತಕ್ಕ ಹಾಗೆ ನಿಮಗೆ ಚಿತ್ರಗಳು ಸಿಗಲಿ ಅಂತ ನಾನು ಆಶಿಸ್ತೀನಿ. ಬಹಳಷ್ಟು ಬ್ಲಾಕ್ ಬಸ್ಟರ್ ಮೂವೀಸ್ನ ನೀವು ಮಾಡಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಎಲ್ಲ ಮೂವೀಸಲ್ಲೂ ನಂದೊಂದು ಹಾಡಿರಲಿ ಅಂತಲೂ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಡೀ ಚೌಕಿದಾರ ಚಿತ್ರದ ತಂಡಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಡೈರೆಕ್ಟರ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಆ್ಯಂಡ್ ದ ಎಂಟೈರ್ ಟೀಮ್. ಧನ್ಯಾ ಆ್ಯಂಡ್ ಪೃಥ್ವಿ ಅವರು, ದೇ ಆರ್ 2 ವೆರಿ ಗುಡ್ ಲುಕಿಂಗ್ ಪೀಪಲ್ ಫಿಲ್ಡ್ ವಿತ್ ಗ್ರೇಟ್ ಲುಕ್ಸ್ ಆ್ಯಂಡ್ ಟ್ಯಾಲೆಂಟ್. ಸೊ ನಿಮ್ಮಿಬ್ಬರಿಗೂ ಅಷ್ಟೇ, ನೀವು ಇಷ್ಟಪಟ್ಟಂತಹ ಚಿತ್ರಗಳು, ಕಥೆಗಳು ನಿಮಗೆ ಸಿಗಲಿ, ನಿಮ್ಮ ಟ್ಯಾಲೆಂಟ್ನ ಪ್ರೂವ್ ಮಾಡಿಕೊಳ್ಳುವಂತಹ ಚಿತ್ರಗಳೇ ಸಿಗಲಿ ನಿಮಗೆ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಗೆಳೆಯ ಬಯಸದೆ ಬಳಿ ಬಂದೆಯ, ಪ್ರಣಯ ಬಯಸಿದೆ ಇಳಿ ಸಂಜೆಯ, ಅಟ್ಟೆ ಮಟ್ಟೆ ಪ್ರೀತಿ ಚಿಟ್ಟೆ ನಿನ್ನ ಸುತ್ತಮುತ್ತ ಹಾರಿಬಿಟ್ಟೆ, ಬಿಟ್ಟೆ ಪ್ರೀತಿ ಚಿಟ್ಟೆ ನಿನ್ನ ಹಿಂದೆ ಹೊರಟೆ, ಅಟ್ಟೆ ಮಟ್ಟೆ ಪ್ರೀತಿ ಚಿಟ್ಟೆ ನಿನ್ನ ಸುತ್ತಮುತ್ತ ಹಾರಿಬಿಟ್ಟೆ, ಬಿಟ್ಟೆ ನನ್ನೆ ಕೊಟ್ಟೆ ನಿನ್ನ ಹಿಂದೆ ಹೊರಟೆ. ಎಲ್ರಿಗೂ ನಾನು ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್, ಯಾಕಂದರೆ ನಾನು ಫಸ್ಟು ಶಿವಣ್ಣ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇಂಡಸ್ಟ್ರಿ ಎಂಟ್ರ್ ಆದಾಗ ಒಬ್ಬ ವಿಲನ್ ಹೀರೋಗೆ ಏನಾದ್ರು ಡೈರೆಕ್ಟಾಗಿ ಟಚ್ ಮಾಡೋ ಸೀನ್ ಇದ್ದಿದ್ದು, ಅದು ಫಸ್ಟ್ ಸೀನು. ಆ ಟೈಮಲ್ಲಿ ನಂಗೆ ಶಿವಣ್ಣ ಧೈರ್ಯ ಕೊಟ್ಟಿದ್ದು, ಇವತ್ತವರೆಗೂ ಆ ಧೈರ್ಯ ಕಮ್ಮಿ ಆಗಿಲ್ಲ. ಅದರಿಂದ ಆದಮೇಲೆ ಬಂಧು ಬಳಗ ಲಾಸ್ಟ್ ಆಯಿತು, ಮತ್ತೆ ಅವಕಾಶ ಸಿಗಲಿಲ್ಲ ನಾನು ಶಿವಣ್ಣ ಜೊತೆ ಮಾಡೋದಕ್ಕೆ. ಅಟ್ಲೀಸ್ಟ್ ಈಗ ನಾವು ಮಾಡಿರೋ ಒಂದು ಪಾತ್ರದ ಸಿನಿಮಾ ಚೌಕಿದಾರ ಇದಕ್ಕೆ ಇವತ್ತು ಸಾಂಗ್ ಇದಕ್ಕೆ ಲಾಂಚಿಗೆ ಬಂದಿದ್ದಾರೆ, ಅದೊಂದು ಖುಷಿ ಆಯಿತು. ಇನ್ನು ನಮ್ಮ ಸಾಯಿ ಕುಮಾರ್ ಸರ್, ಅವ್ರದ್ದು 50ನೇ ವರ್ಷ ಅಂದರೆ ಲೆಕ್ಕ ಹಾಕೊಳ್ಳಿ, ನಾವೆಲ್ಲ ಏನೂ ಅಲ್ಲ. ಅವರ ಒಂದು ಇದನ್ನು ಜರ್ನಿನ ನೋಡೋದಕ್ಕೂ ಹುಟ್ಟಿರಲಿಲ್ಲ. ಅಂಥ ಒಬ್ಬ ವ್ಯಕ್ತಿದು ಇವತ್ತು ಅವ್ರದ್ದೇ ಆದ ಒಂದು ವಿಭಿನ್ನವಾದ ರೀತಿಯಾದ ಫಾದರ್ ರೋಲ್, ಅವ್ರಿಗೆ ಅದು ಫಸ್ಟ್ ಟೈಮ್ ಆ ಥರ ಕನ್ನಡದಲ್ಲಿ ಅದು ಮಾಡಿದ್ದಾರೆ, ಅದೊಂದು ಸಂತೋಷ. ಆ್ಯಂಡ್ ನಮ್ಮ ನಿರ್ದೇಶಕರಿಗೆ, ನಮ್ಮ ಚಂದ್ರಶೇಖರ್ ಬಂಡಿಯಪ್ಪ ಅವರು, ಆಲ್ರೆಡಿ ನಾನು ಹೇಳಿದ್ದೀನಿ, ಅವರು ಸುಮ್ಮನೆ ತಮಾಷೆ ಅಲ್ಲ, ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗೋದಕ್ಕೆ 2 ವರ್ಷ 3 ವರ್ಷ ಮುಂಚೆ ಮಾತು ಕೊಟ್ಟು ನಡ್ಕೊಂಡಂಥ ಗ್ರೇಟ್ ವ್ಯಕ್ತಿ, ನನಗೆ ಕೊಟ್ಟಂಥ ಪಾತ್ರ ಅವರು. ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ದು ನನಗೆ ಚಂದ್ರಶೇಖರ್ ಅವರು, ನಮ್ಮ ಕಡಲಿ ಚಂದ್ರಶೇಖರ್ ನಿರ್ಮಾಪಕರು. ನಿಜವಾಗ್ಲೂ ಭಾಳ ಎಕ್ಸ್ಪೀರಿಯನ್ಸ್ ನಿರ್ಮಾಪಕರು
ಎಲ್ಲ ಥರ ಆರ್ಟಿಸ್ಟ್ಗಳನ್ನ ಅಂದರೆ ಎಕ್ಸ್ಪೀರಿಯನ್ಸ್ ಅಂದರೆ ನೋಟೆಡ್ ಆಕ್ಟರ್ಸ್ನ ಯಾವ ಥರ ಮೇಂಟೈನ್ ಮಾಡೋಕ್ಕೆ ಪ್ರತಿಯೊಂದನ್ನು ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಅವ್ರಿಗೆ ಒಂದು ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅಣ್ಣ ನಮ್ಮ ಪೃಥ್ವಿ ಅಂಬಾರ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಯಾಕಂದರೆ ನಾನು ದಿಯಾ ಪಿಕ್ಚರಿಂದನೂ ನಾನು ಒಬ್ಬ ಒಳ್ಳೆ ಅಸೆಟ್ಟು ನಮಗೆ ಇಂಡಸ್ಟ್ರಿಗೆ ಅಂತ ಹೇಳ್ತಾನೆ ಬಂದಿದ್ದೀನಿ. ಅಂಥ ಒಬ್ಬ ಪರ್ಫಾರ್ಮರು ಈ ಸಿನಿಮಾಲಂತೂ ನೋಡಿ, ಡ್ಯಾನ್ಸ್ ಹೇಳಿದ್ರು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹೇಳಿದ್ರು, ಅವರ ಪ್ರಕಾರ ಡ್ಯಾನ್ಸಲ್ಲೂ ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ. ನಮ್ಮ ಧನ್ಯ ಅಂತೂ ಮಾತಾಡೋಂಗೇ ಇಲ್ಲ. ಅದು ಫಸ್ಟ್ ಸಿನಿಮಾಲೇ ಅಂದರೆ ನಾನು ಅವ್ರ ಜೊತೆ ವರ್ಕ್ ಮಾಡಿರೋ ಫಸ್ಟ್ ಸಿನಿಮಾಲೇ ತುಂಬ ಎಮೋಷ್ನಲ್ ಕ್ಯಾರೆಕ್ಟರ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಭಾಳ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಸಚಿನ್ ಭಾಳ ಚೆನ್ನಾಗಿ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ. ಫೈಟ್ ಮಾಸ್ಟರ್ ಭಾಳ ಹೊಸಬ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮ್ಯಾನು ಕೂಡ ನಮ್ಮ ಇದು ಖುಷಿ ಆಗುತ್ತೆ. ಎಂಟೈರ್ ಟೀಮು ಈ ಒಂದು ಸಿನಿಮಾನ ನಿಜವಾಗ್ಲೂ ಈ 30ನೇ ತಾರೀಕು ಏನು ಬರ್ತಿದೆ, ಖಂಡಿತವಾಗ್ಲೂ ಅವ್ರಿಗೆ ಸಪೋರ್ಟಾಗಿ ಎಲ್ಲರೂ ಅದನ್ನು ಗೆಲ್ಲಿಸ್ಬೇಕು, ನಿಲ್ಲಿಸಬೇಕು. ತುಂಬ ಚೆನ್ನಾಗೇ ಮಾಡಿದ್ದಾರೆ. ಅದನ್ನು ನಿಲ್ಲಿಸ್ಬೇಕು ಅಂದರೆ ಇನ್ನೇನಿಲ್ಲ. ಪ್ರತಿ ಸಲ ಪ್ರತಿ ಸಿನಿಮಾ ಬಗ್ಗೆ ಎಲ್ಲರೂ ಕೇಳ್ಕೊಳ್ಳೋದೇ ಅದು. ಯಾವುದ್ಯಾವುದೋ ದೊಡ್ಡ ದೊಡ್ಡ ಸಿನಿಮಾ ಬಂದಾಗ ಇನ್ನೊಂದು 4-5 ಸಿನಿಮಾ ಚೆನ್ನಾಗಿ ಬಂದಿರೋ ಸಿನಿಮಾ ಬರೋದೇ ಇಲ್ಲ ಥಿಯೇಟ್ರಿಗೆ. ಆ ಥರ ಆಗಬಾರ್ದು. ಈ ಸಿನಿಮಾ ಬೆಳಿಬೇಕು, ನಿಲ್ಲಬೇಕು ಅನ್ನೋದು ನನ್ನ ಆಶಯ. ಥ್ಯಾಂಕ್ ಯು ಸೊ ಮಚ್. ಮೊದಲು ಮಾತಾಡಬೇಕಾಗಿರೋದು ನಾವು ಸಾಯಿ ಕುಮಾರ್ ಸರ್ ಬಗ್ಗೆ. 50 ವರ್ಷ ಸಿನಿಮಾಗೆ ಬಂದು, ಕರೆಕ್ಟ್ ಅಣ್ಣ? ನನಗೆ 50 ವರ್ಷ ಈಗ ಹುಟ್ಟಿ, ಅಂದರೆ ನಾವು ಹುಟ್ಟಿದಾಗಲೇ ಸಿನಿಮಾಗೆ ಬಂದಿರೋರು, ಅವ್ರ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವರಲ್ಲ. ಕನ್ನಡದಲ್ಲಿ ನನಗೆ ವೈಯಕ್ತಿಕವಾಗಿ ತುಂಬ ಜನ ಹೀರೋಗಳಿಗೆ, ಬಹುತೇಕ ಹೀರೋಗಳಿಗೆ ಅವರ ಹಿಟ್ ಸಾಂಗ್ಸಲ್ಲಿ ನಂದು ಪಾಲಿದೆ ಅಂತ ಒಂದು ಖುಷಿ ಇತ್ತು. ಯಾವಾಗಲೂ ಒಂದು ಕೊರಗಿತ್ತು, ಸಾಯಿ ಕುಮಾರ್ ಸಾರಿಗೆ ನಂದು ಯಾವುದೂ ಹಿಟ್ ಇಲ್ವಲ್ಲ ಅಂತ. ಅದು ಈ ಸಿನಿಮಾದಲ್ಲಿ ಈ ಹಾಡು ಮೂಲಕ ನನ್ನ ಆಸೆ ಈಡೇರ್ತು. ಅದು ಒಂದು ಎಮೋಷ್ನಲ್ ಆದಂಥ ಹಾಡು, ತಂದೆ ಬಗ್ಗೆ. ಮತ್ತು ನನಗೆ ಈಗಾಗಲೇ ನಮ್ಮ ಡೈರೆಕ್ಟ್ರು ಒಂದಷ್ಟು ತುಣುಕುಗಳನ್ನು ತೋರಿಸಿದ್ದಾರೆ ಸಿನಿಮಾದ ಇದನ್ನೆಲ್ಲ. ಧರ್ಮಗೆ ಇದೊಂದು ತುಂಬ ಬೇರೆ ಥರದ ಪಾತ್ರ. ನಾವು ಧರ್ಮನ ಒಬ್ಬ ಕಲಾವಿದನಾಗಿ ಧರ್ಮನ ಇನ್ನೊಂದು ಅವತಾರದಲ್ಲಿ ನಾವು ನೋಡ್ಬೋದು. ಹಾಗಾಗಿ ಧರ್ಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಪೃಥ್ವಿ ಅಂಬರ್ ಎಂಥ ಒಂದು ಅದ್ಭುತ ಕಲಾವಿದ ಅಂತ ಹಿಂದಿನ ಸಿನಿಮಾಗಳಲ್ಲಿ ಪ್ರೂವ್ ಆಗಿದೆ. ಅದ್ಭುತ ಡ್ಯಾನ್ಸರ್ ಬೇಸಿಕಲಿ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ಅದು ಪ್ರೂವ್ ಆಗಿದೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇನ್ನು ಧನ್ಯ ರಾಮ್ಕುಮಾರ್ ಅವರು ಹಿಂದಿನ ಸಿನಿಮಾದಲ್ಲೂ ತುಂಬ ಚೆನ್ನಾಗಿ ಮಾಡಿದರು. ಈ ಸಿನಿಮಾದಲ್ಲಿ ತೀರಾ ನಮ್ಮ ಪಕ್ಕದ ಮನೆಯ ಯಾವುದೋ ಹೆಣ್ಣುಮಗು ಅನ್ನುವಷ್ಟರ ಮಟ್ಟಿಗೆ ಆ ಪಾತ್ರನ ಅಷ್ಟು ಗಟ್ಟಿಯಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಸಚಿನ್ ಬಂದಿಲ್ಲ? ಹಾಯ್ ಸಚಿನ್ ಬಸ್ರೂರು ಸಂಗೀತ ಹೊಸದಾಗಿ ಒಂದಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಸಿನಿಮಾದ ಈ ಹಾಡುಗಳು ಈಗಾಗಲೇ ಚೆನ್ನಾಗಿ ಹೋಗ್ತಾ ಇದೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಮತ್ತು ಇನ್ನು ನಮ್ಮ ಡೈರೆಕ್ಟ್ರು ನಮ್ಮದೇ ಜಿಲ್ಲೆಯವರು, ನಮ್ಮ ಮನೆ ಪಕ್ಕದವರು. ಅವರ ಮೊದಲ ಸಿನಿಮಾಯಿಂದ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡ್ತಾ ಬಂದಿದ್ದೀನಿ. ಈ ಸಿನಿಮಾದಲ್ಲಿ ಅವರು ಮೊದಲು ಆ ಕತೆ ಹೇಳಿದಾಗ ಅಪ್ಪ ಮಗನ ಬಾಂಧವ್ಯದ ಕತೆ ಅದ್ಭುತವಾಗಿದೆ. ಅಪ್ಪನ ಪಾತ್ರ ಯಾರು ಮಾಡ್ತಾರೆ ಅಂತ ಕೇಳಿದೆ ನಾನು ಫಸ್ಟು. ಸಾಯಿ ಕುಮಾರ್ ಅವರು ಅಂದ ತಕ್ಷಣವೇ ನನಗೆ ಥ್ರಿಲ್ ಆಗಿದ್ದೇನು ಅಂದರೆ, ನಾವು ಸಾಯಿ ಕುಮಾರ್ ಅವ್ರನ್ನ ಈ ಥರದ ಪಾತ್ರದಲ್ಲಿ ನಾವು ಕನ್ನಡದಲ್ಲಿ ನೋಡಿಲ್ಲ. ಅವರ ಅಗ್ನಿ ವೇಷಗಳು ಗೊತ್ತು ನಮಗೆ, IPS ಆಗಿ ಪೊಲೀಸ್ ಆಗಿ ಗೊತ್ತು. ಆದರೆ ಈ ಸಿನಿಮಾದಲ್ಲಿ ಅವರ ಅಭಿನಯ ಇದೆಯಲ್ಲ, ಬಹುಶಃ ಇಲ್ಲಿವರೆಗಿನ ಸಾಯಿ ಕುಮಾರ್ ಅವರ ಕನ್ನಡ ಸಿನಿಮಾ ಮಾತಾಡ್ತೀನಿ ನಾನು. ಈ 50 ವರ್ಷಗಳಲ್ಲಿ ಅವ್ರು ಏನು ಕನ್ನಡ ಸಿನಿಮಾ ಮಾಡಿದಾರಲ್ಲ, ಆ ಎಲ್ಲ ಸಿನಿಮಾಗಳಿಗಿಂತ ಭಿನ್ನವಾದ ಮತ್ತು ಅದ್ಭುತ, ಅವರೊಳಗಿರುವಂಥ ಅದ್ಭುತ ಕಲಾವಿದನನ್ನು ಪರಿಚಯಿಸಿರುವಂಥ ಸಿನಿಮಾ ಇದು ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಯಾಕೆಂದರೆ ಮಾತಾಡೋರು ತುಂಬ ಜನ ಲೈನಲ್ಲಿದ್ದಾರೆ. ಇನ್ನು ಯಾರ್ದು ಹೆಸರು ಬಿಟ್ಟಿದ್ರೆ ಕ್ಷಮೆ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.